Okay, so hey everyone, welcome to all of you to my channel MMD classes. So after a long gap, I'm conducting the classes for BCom 5th semester NEP. The subject is Income Tax 1, Part 1. Uh, if I feel better, we'll go through the further classes also for BCom 3rd semester revised NEP, then BCom 3rd semester NEP for backlogs, then become first semester revised NEP. Okay, go through the ಬಟ್ ಮೈನರ್ ಚೇಂಜಸ್ ಐತ್ರಿಪ್ಪ ಇನ್ಕಮ್ ಟ್ಯಾಕ್ಸ್ ಒಳಗೆ ಅದಕ್ಕೆ ಸ್ವಲ್ಪ ನಾ ಅದು ಕ್ಲಿಯರ್ ಮಾಡ್ತೀನಿ ಈಗ ಇದು ಈ ವರ್ಷ ಒಳಗೆ ನೋಡಿ ಏನೈತಿ ಇನ್ಕಮ್ ಫ್ರಾಮ್ ಸ್ಯಾಲರಿ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 1 ಇನ್ಕಮ್ ಫ್ರಾಮ್ ಸ್ಯಾಲರಿ ಮೇಜರ್ ಚೇಂಜಸ್ ಆಗೈತ್ರಿಪ್ಪ ಇನ್ಕಮ್ ಫ್ರಾಮ್ ಸ್ಯಾಲರಿ ಒಳಗೆ ನೋಡೋಣ್ರಿ ठीक है ಸೊ ಡೋಂಟ್ ವರಿ ಅಬೌಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ನಾ ಫಸ್ಟ್ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡ आफ्टर कन्नड़ा एक्सप्लेनेशन आई विल गो थ्रू द हिंदी एक्सप्लेनेशन सो मैं हिंदी भी आपको एक्सप्लेन कर देता हूँ ठीक है तो टेंशन मत लो आराम से हिंदी में भी सीखेंगे हम लोग ठीक है दिस इज इनकम फ्रॉम सैलरी चैप्टर इंपॉर्टेंट नोट्स इनकम फ्रॉम सैलरी इंपॉर्टेंट नोट्स नोड्रिले इंपॉर्टेंट नोट्स ಏನೈತಿ ಇಂಪಾರ್ಟೆಂಟ್ ನೋಟ್ಸ್ ಫಸ್ಟ್ ನಂಬರ್ 1 ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಫಾರ್ಮಟ್ ಏನೈತಿ ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ರಿಸೀವ್ಡ್ ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಹೆಂಗೆ ರಿಸೀವ್ ಮಾಡ್ಬೇಕು ನೀವು ಹೆಂಗೆ ಟ್ರೀಟ್ ಮಾಡ್ಕೋಬೇಕಂದ್ರೆ समझ में आ रहा है आप लोगों को इट्स इंग्लिश इट्स रिटन इन इंग्लिश सो डोंट वरी सो यूज्ड फॉर बोथ पर्पस फॉर कन्नड़ा मीडियम ऑल्सो हिंदी मीडियम ऑल्सो देखो यहाँ पे नोड्री इल्ले चिल्ड्रन एजुकेशन अलावेंस एक्चुअल रिसीव्ड तಗೋಬೇಕು ಫಸ್ಟ್ ಅದ್ರಾಗ ಕಂಪಲ್ಸರಿ ಲೆಸ್ ಎಕ್ಸೆಂಪ್ಟೆಡ್ ಫಿಕ್ಸ್ ಎಜುಕೇಶನ್ ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಬೇಸ್ ಮೇಲೆ ಅದರ ಮೇಲೆ 100 rupees ಇಂಟು 12 ಇಂಟು 2 ಇದು ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಲೆಸ್ ಮಾಡ್ಕೋಬೇಕು 100 ಇಂಟು 12 ಇಂಟು 2 ಅಂದರೆ 2400 ಆಕ್ಚುಯಲ್ ರಿಸೀವ್ಡ್ ಅಮೌಂಟ್ ಮೈನಸ್ ಲೆಸ್ ಎಕ್ಸೆಂಪ್ಟೆಡ್ ಅಮೌಂಟ್ ಮಾಡ್ರಿ ನಿಮಗೆ ಸಿಗ್ತೈತಿ ಒಂದು ಟ್ಯಾಕ್ಸೇಬಲ್ ಅಮೌಂಟ್ ಇದು ನಿಮ್ದು चिल्ड्रन एजुकेशन अलावेंस ಹೆಂಗೆ ಟ್ರೀಟ್ ಮಾಡ್ಕೋಬೇಕು समझ में आने आप लोगों को ऐसे आप लोग ट्रीट करते चिल्ड्रन एजुकेशन अलावेंस के ऊपर 100 rupees है गॉट इट नेक्स्ट नंबर 2 चिल्ड्रन हॉस्टल अलावेंस चिल्ड्रन हॉस्टल अलावेंस बेस ಮೇಲೆ ಸೇಮ್ ಆಕ್ಚುಯಲ್ ರಿಸೀವ್ಡ್ ಲೆಸ್ ಎಕ್ಸೆಂಪ್ಟೆಡ್ 300 ಇಂಟು 12 ಇಂಟು 2 चिल्ड्रन एजुकेशन अलावेंस बेस ಮೇಲೆ 100 ಇಂಟು 12 ಇಂಟು 2 ಬಟ್ ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್ ಬೇಸ್ ಮೇಲೆ 300 ಇಂಟು 12 ಇಂಟು 2 ಮಾಡ್ರಿ 7200 ಮಾಡಿದ ಮೇಲೆ ನಿಮಗೆ ಒಂದು ಅಮೌಂಟ್ ಸಿಗ್ತದೆ ಅದು ನಿಮ್ದು ಏನ್ರಿಪ್ಪ ಟ್ಯಾಕ್ಸೇಬಲ್ ಅಮೌಂಟ್ ತಿಳಿತಲ್ಲ ಈ ಟೈಪ್ ನೀವು ಮಾಡ್ಕೋಬೇಕು ಓಕೆ ದಿಸ್ ಇಸ್ ದ ಚಿಲ್ಡ್ರನ್ ಎಜುಕೇಶನ್ ಅಲಾವೆನ್ಸ್ 100 rupees ಇಂಟು 12 ಇಂಟು 2 ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್ एक्चुअल रिसीव्ड माइनस एग्जेम्प्टेड 300 इंटू 12 इंटू 2 फिक्स मारबिड्रीप ಇದು समझ में आना है ये आप लोग फॉर्मेट फिक्स कर लो आपके लिए इम्पोर्टेंट है ओके सो नाउ विल गो थ्रू द नेक्स्ट वन दिस इज द हाउस रेंट अलावेंस फॉर्मेट यू नो वेल हाउस रेंट अलावेंस HRA हाउस रेंट अलावेंस अंडर सेक्शन 10 of 13A particulars amount ಫಸ್ಟ್ ಆಕ್ಚುಯಲ್ HRA ರಿಸೀವ್ಡ್ ತಗೋಬೇಕಿಲ್ಲ ಪರ್ ಮಂತ್ ಕೊಟ್ಟಿದ್ರೆ ಇಂಟು 12 ಮಾಡ್ಕೋಬೇಕು पर मंथ ಕೊಟ್ಟಿದ್ರೆ इंटू 12 ಮಾಡ್ಕೋಬೇಕು पर मंथ या तो अमाउंट इंटू 12 करते हैं आप लोग पर मंथ या तो नहीं तो डायरेक्ट रेडीमेड अमाउंट यहाँ पे लिख लो गॉट इट सेकेंड इज एक्चुअल रेंट पेड इन एक्सेस ऑफ 10% ऑफ सैलरी ಇದ ಒಳಗ ಆಕ್ಚುಯಲ್ ರೆಂಟ್ ಪೇಡ್ ತಗೋಬೇಕಿಲ್ಲ ಪರ್ ಮಂತ್ ಅಂದ್ರೆ ಇಂಟು 12 ಮಾಡ್ಕೋಬೇಕು ಲೆಸ್ 10% ಆಫ್ ಸ್ಯಾಲರಿ ಇಟ್ ಇಸ್ ಫಿಕ್ಸ್ 10% ಆಫ್ ಸ್ಯಾಲರಿ ಫಿಕ್ಸ್ ಇದು ಸ್ಯಾಲರಿ ಮೇಲೆ 10% ಮಾಡ್ಕೋಬೇಕು ಮಾಡಿ ಇಲ್ಲೇ ಬರೀಬೇಕು ಇದರಾಗ ಇದು ಲೆಸ್ ಮಾಡಿ ಇಲ್ಲಿ ಅಮೌಂಟ್ ಬರೀಬೇಕು ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ 40% और 50% ಆಫ್ ಸ್ಯಾಲರಿ 40% ಅಂದರೆ ಬೇರೆ ಸಿಟಿ 50% ಅಂದರೆ KMDC ಅಂದ್ರೆ ಏನ್ರಿಪ್ಪ ಕೋಲ್ಕತ್ತಾ ಮುಂಬೈ ಡೆಲ್ಲಿ ಚೆನ್ನೈ KMDC ಅಂದ್ರೆ ಏನ್ರಿ ಕೋಲ್ಕತ್ತಾ मुंबई दिल्ली चेन्नई कोलकाता मुंबई दिल्ली चेन्नई नाक सिटी ಹೆಸರು ಕೋಲ್ಕತ್ತಾ ಮುಂಬೈ ದಿಲ್ಲಿ ಚೆನ್ನೈ ನಾಲ್ಕು ಸಿಟಿ ಹೆಸರು ಕೊಟ್ಟಿದಂದ್ರೆ ನಾಲ್ಕದಾಗ ಒಂದು ಸಿಟಿ ಕೊಡ್ತಾರೆ ಕೋಲ್ಕತ್ತಾ ಇರಲಿ ಮುಂಬೈ ಇರಲಿ ದಿಲ್ಲಿ ಇರಲಿ ಚೆನ್ನೈ ಇರಲಿ ನಾಲ್ಕು ಸಿಟಿ ಒಳಗೆ ಒಂದು ಸಿಟಿ ಹೆಸರು ಬಂತಲ್ಲ ಅವಾಗ ಎಷ್ಟು ತಗೋಬೇಕಾ 50% ತಗೋಬೇಕು ಬೇರೆ ಸಿಟಿ ಮುಂಬೈ ಧಾರವಾಡ ಹುಬ್ಬಳ್ಳಿ ಕೊಟ್ಟಿದಂದ್ರೆ 40% ತಿಳಿತಲ್ಲ ಇದು समझ में आने KMDC का मतलब कोलकाता मुंबई दिल्ली चेन्नई चार में से एक सिटी का नाम दिया तो 50% लेना सैलरी के ऊपर
4 सिटी के अलावा दूसरा सिटी दिया तो बेंगलुरु, धारवाड़, पुणे सब भी इसके ऊपर 40% आप लोग लेना. ठीक है, ಅದು ಮಾಡಬೇಕಾ. ಮೂರು ಇದು ಅಮೌಂಟ್, ಸೆಕೆಂಡ್ ಅಮೌಂಟ್, ಥರ್ಡ್ ಅಮೌಂಟ್, ಎ ಅಮೌಂಟ್, ಬಿ ಅಮೌಂಟ್, ಸಿ ಅಮೌಂಟ್ ಕಂಪೇರ್ ಮಾಡ್ಕೋಬೇಕು. ಮೂರು ಅಮೌಂಟ್ ಕಂಪೇರ್ ಮಾಡ್ಕೋಬೇಕು. ವಿಚ್ ಎವರ್ ಈಸ್ ಲೋವರ್ ಈಸ್ ಎಕ್ಸಾಮ್ಟೆಡ್ ಎಚ್ ಆರ್ ಎ. ವಿಚ್ ಎವರ್ ಈಸ್ ಲೋವರ್ ಈಸ್ ಎಕ್ಸಾಮ್ಟೆಡ್ ಎಚ್ ಆರ್ ಎ. ಇದ್ರಾಗ ಮೂರು ಅಮೌಂಟ್ ಒಳಗೆ ಯಾವ್ದು ಲೋವರ್ ಐತಲ್ಲ ಅದು ನಿಮ್ದು ಏನ್ರಿಪ್ಪ ಎಕ್ಸಾಮ್ಟೆಡ್ ಎಚ್ ಆರ್ ಎ. समझ में आया आप लोगों को? ठीक है. नेक्स्ट, एक्चुअल एच आर ए रिसीव्ड इधर आता फर्स्ट में. एक्चुअल एच आर ए रिसीव्ड दिस अमाउंट, actual HR received this amount less exempted HRA. exempted HRA means it is exempted HRA amount ಮೈನಸ್ ಮಾಡ್ಕೋಬೇಕಿಲ್ಲ. ಮೈನಸ್ ಮಾಡಿ ಒಂದು ಅಮೌಂಟ್ ಬರ್ತೈತ್ರಿ, ಇದು ನಿಮ್ದು ಏನ್ರಿಪ್ಪ ಟ್ಯಾಕ್ಸೇಬಲ್ ಎಚ್ ಆರ್ ಎ. ಇಟ್ ಈಸ್ ಟ್ಯಾಕ್ಸೇಬಲ್ ಎಚ್ ಆರ್ ಎ. ಗಾಟ್ ಇಟ್? ದಿಸ್ ಟೈಪ್ ಯು ಹ್ಯಾವ್ ಟು ಸಾಲ್ವ್ ದಿ ಹೌಸ್ ರೆಂಟ್ ಅಲವೆನ್ಸ್. ಓಕೆ, ಈಗ ಹೌಸ್ ರೆಂಟ್ ಅಲವೆನ್ಸ್ ಒಳಗೆ ಸ್ಯಾಲರಿ, ಇಲ್ಲೇ ಸ್ಯಾಲರಿ ಒಂದು ಐತಿ, ಇಲ್ಲೇ ಒಂದು ಸ್ಯಾಲರಿ ಒಂದು ಐತಿ. ಸ್ಯಾಲರಿ ಮತ್ತು ಸ್ಯಾಲರಿ ಕಾಮನ್ ಐತಿ. ಇದು ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಇಲ್ಲ ಐತಿ ನೋಡ್ರಿ ಫಾರ್ಮೆಟ್. ಅದು ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲ ಐತಿ ನೋಡ್ರಿ. ನೋಟ್ ಸ್ಯಾಲರಿ ಫಾರ್ ಎಚ್ ಆರ್ ಎ. ಸ್ಯಾಲರಿ ಫಾರ್ ಎಚ್ ಆರ್ ಎ ಮೀನ್ಸ್ ಸ್ಯಾಲರಿ ಫಾರ್ ಹೌಸ್ ರೆಂಟ್ ಅಲವೆನ್ಸ್. ಸ್ಯಾಲರಿ ಫಾರ್ ಎಚ್ ಆರ್ ಎ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಅಂದರೆ ಡಿ ಎ. ಡಿ ಎ ಯಾವಾಗ ತೊಗೋಬೇಕಂದ್ರೆ ಎಚ್ ಆರ್ ಎ ಒಳಗೆ, ಎಚ್ ಆರ್ ಎ ಕ್ಯಾಲ್ಕುಲೇಷನ್ ಒಳಗೆ ಡಿ ಎ ಯಾವಾಗ ತೊಗೋಬೇಕಂದ್ರೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ಬೇಕು ಸೆಂಟೆನ್ಸ್. ಇದು ಏನು ಕೊಡ್ಬೇಕು? ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ಬೇಕು. ಆವಾಗ ನೀವು ಡಿಯರ್ನೆಸ್ ಅಲವೆನ್ಸ್ ತೊಗೋಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿಲ್ಲ, ಆವಾಗ ಡಿಯರ್ನೆಸ್ अलावेंस तोगड़क होगಬೇಡ್ರಿ. समझ में आया? डियरनेस अलावेंस आप लोग कब लो ना, अगर ब्रैकेट के अंदर एंटर्स इनटू रिटायरमेंट बेनिफिट बोल के दिया सेंटेंस तो डियरनेस अलावेंस को प्लस कर दो. अगर डियरनेस अलावेंस के बाजू में एंटर्स इनटू रिटायरमेंट बेनिफिट बोल के ना नहीं दिया तो डियरनेस अलावेंस लेने मत जाओ. समझ में आया? कब लेना? सिर्फ यहाँ पे एंटर्स इनटू रिटायरमेंट बेनिफिट दिया तो प्लस कर दो. ठीक है, ಆಮೇಲೆ ಪ್ಲಸ್ ಕಮಿಷನ್ ಆನ್ ಟರ್ನ್ ಓವರ್. ಟರ್ನ್ ಓವರ್ ಅಂದರೆ ಸೇಲ್ಸ್. ಓಕೆ, ಇದು ಫಾರ್ಮುಲಾ ಫಾರ್ ಸ್ಯಾಲರಿ ಫಾರ್ ಹೌಸ್ ರೆಂಟ್ ಅಲವೆನ್ಸ್. ಗಾಟ್ ಇಟ್? ಇಂಪಾರ್ಟೆಂಟ್ ಫಾರ್ಮೆಟ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ಮೆಟ್. ಗಾಟ್ ಇಟ್? ಸೊ ಇದು ಆದಮೇಲೆ ಬರ್ರಿಪ್ಪ, ಈಗ ಐತೆ ನೋಡ್ರಿ ಕಾರ್ ಪರ್ಕ್ಯೂಸಿಟ್. ಕಾರ್ ಪರ್ಕ್ಯೂಸಿಟ್ ಭಾಳ ಇಂಪಾರ್ಟೆಂಟ್. ಕಾರ್ ಪರ್ಕ್ಯೂಸಿಟ್ ಅಂತ ಹೇಳ್ರಿ, ಇಲ್ಲಾಂದ್ರೆ ಕಾರ್ ಫ್ಯಾಸಿಲಿಟಿ ಅಂತ ಹೇಳ್ರಿ, ಸೇಮ್ ಇದು ಅರ್ಥ. ನೋಡಿ ಇಲ್ಲಿ ಏನೈತಿ, ಇಫ್ ಎ ಕಾರ್ ಈಸ್ ಯೂಸ್ಡ್ ಫಾರ್ ಫುಲ್ಲಿ ಆಫೀಸ್ ಪರ್ಪಸ್, ಅದು ಕಾರ್ ಫುಲ್ಲಿ ಆಫೀಸ್ ಪರ್ಪಸ್ ಯೂಸ್ ಮಾಡಿದ್ರೆ ಅದು ಏನ್ರಿಪ್ಪ ಎಕ್ಸಾಮ್ಟೆಡ್. ಕೊಡ್ತಾ ಸೆಂಟೆನ್ಸ್ ಅವರು ಹಾಫ್ ಆಫೀಸ್ ಹಾಫ್ ಪರ್ಸನ್ ಅಂತ ಕೊಡ್ತಾರ ಅವರು. ಬಟ್ ಅಲ್ಲೂ ಫುಲ್ಲಿ ಆಫೀಸ್ ಪರ್ಪಸ್ ಅಂತ ಕೊಟ್ಬಿಟ್ಟಾರಲ್ಲ, ಆವಾಗ ಏನ್ರಿದು ಎಕ್ಸಾಮ್ಟ್ ಮಾಡ್ಕೋಬೇಕು, ತಗೊಳಕ್ ಹೋಗ್ಬೇಡ್ರಿ. इफ कार इज यूज्ड फॉर फुल्ली ऑफिस पर्पस इट इज एग्जेम्प्टेड. समझ में आप लोगों को? अगर फुल्ली ऑफिस पर्पस यूज किया तो एग्जेम्प्ट कर देना उसको. सेकेंड नोड्री, इफ ए कार इज यूज्ड फॉर पार्टली ಅಂದ್ರೆ ಹಾಫ್, ಪಾರ್ಟ್ಲಿ ಆಫೀಸ್ ಆ್ಯಂಡ್ ಪಾರ್ಟ್ಲಿ ಅಲ್ಲ ಪಾರ್ಟ್ಲಿ ಆಫೀಸ್ ಆ್ಯಂಡ್ ಪರ್ಸನಲ್ ಬೋತ್ ಪರ್ಪಸ್ ಇಟ್ ಈಸ್ ಟ್ಯಾಕ್ಸೇಬಲ್. ಅರ್ಧ ಹಾಫ್ ಆಫೀಸ್ ಹಾಫ್ ಪರ್ಸನಲ್ ಬೋತ್ ಪರ್ಪಸ್, ಪರ್ಸನಲ್ ಮತ್ತು ऑफिस बोथ पर्पस हाफ ऑफ यूज ಮಾಡ್ತಾನ್ರಿ, ಆವಾಗ ತಗೋಬೇಕು टैक्सेबल. समझ में आया? हाफ ऑफिस के वास्ते यूज करता, हाफ पर्सनल के वास्ते यूज करता, तब क्या करना आप लोग, लेना इसको टैक्सेबल. गॉट इट? सो नेक्स्ट इल्ले ನೋಡಿ ಮೇನ್ ಸೆಂಟೆನ್ಸ್. इफ कार एक्सपेंसेस पेड बाय द एम्प्लॉयर और कंपनी. एम्प्लॉयर ಅಂದ್ರೆ ಸೇಮ್, ಕಂಪನಿ ಅಂದ್ರೆ ಸೇಮ್. ಎಂಪ್ಲಾಯರ್ और ಕಂಪನಿ ಅಂದ್ರೆ ಸೇಮ್, ಇದು ಎರಡು ಅರ್ಥ ಸೇಮ್. ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರಂತ ಇಲ್ಲೇ, ಎಂಪ್ಲಾಯರ್ ಅವ್ರ ಕಂಪನಿ. ಓಕೆ, ಆ ಕೇಸ್ ಒಳಗೆ ನೋಡ್ಬೇಕು ಕಾರ್. ಇಫ್ ಕಾರ್ ಏನು ಮೇನ್ ಹೆಡ್ಡಿಂಗ್ ಏನ, ಇಫ್ ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ, ಇದು ಮೇನ್ ಹೆಡ್. ಇದ್ರಾಗ ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಆರ್ 16 HP ಹಾರ್ಸ್ ಪವರ್ ಕ್ಯೂಬಿಕ್ ಕೆಪಾಸಿಟಿ. ಸಿ ಸಿ ಅಂದ್ರೆ ಏನ್ರಿಪ್ಪ, ಕ್ಯೂಬಿಕ್ ಕೆಪಾಸಿಟಿ ಸಿ ಸಿ. ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ಗಿಂತ ಕಮ್ಮಿ ಐತಿ ಕಾರ್, ಇಲ್ಲಾಂದ್ರೆ 16 HP ಗಿಂತ ಕಮ್ಮಿ ಐತಿ ಕ್ಯೂಬಿಕ್ ಕೆಪಾಸಿಟಿ, ಆವಾಗ ಏನು ಮಾಡ್ಕೋಬೇಕಾ, 1800 ಇಂಟು 12 ಎಷ್ಟು ಬಂತ್ರಿಪ್ಪ, ಇದು 21,600 ಇನ್ಕ್ಲೂಡಿಂಗ್ ಡ್ರೈವರ್ಸ್ ಸ್ಯಾಲರಿ. ಕೊಟ್ಟಿದಂದ್ರೆ ಡ್ರೈವರ್ ಸ್ಯಾಲರಿ ಆ್ಯಡ್ ಮಾಡ್ಕೋಬೇಕು. ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ತೊಗೊಳಕ್ ಹೋಗ್ಬೇಡ್ರಿ. ಆ್ಯಡ್ ಡ್ರೈವರ್ ಸ್ಯಾಲರಿ ಎಷ್ಟ್ರಿಪ್ಪ, ಎಲ್ಲ ಕೇಸ್ ಒಳಗೆ ಡ್ರೈವರ್ ಸ್ಯಾಲರಿ 900 ಫಿಕ್ಸ್. ಎಲ್ಲ ಕೇಸ್ ಒಳಗೆ ಡ್ರೈವರ್ ಸ್ಯಾಲರಿ ಫಿಕ್ಸ್ ಎಷ್ಟ್ರಿ, 900.
ಆ್ಯಡ್ ಡ್ರೈವರ್ ಸ್ಯಾಲರಿ 900 ಇಂಟು 12 ಎಷ್ಟು ರೀ 10,800. ಇದು ಕ್ವಶನ್ ಒಳಗೆ ಅಮೌಂಟ್ ಕೊಡಂಗಿಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಫಾರ್ಮಟ್ ಬೇಸ್ ಮೇಲೆ. ಕೊಡಂಗಿಲ್ಲ ಇದು, ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ ಓರ್ 16 HP ಗಿಂತ ಕಮ್ಮಿ ಬಂತ, 1.2, 1.3, 1.4 ಲೀಟರ್, 16 HP ಗಿಂತ ಕಮ್ಮಿ ಅಂದರೆ 14 HP, 12 HP, 11 HP ಬಂತಲ್ಲ, 16 HP ಗಿಂತ ಕಮ್ಮಿ, 16 ಗಿಂತ ಕಮ್ಮಿ, 1.6 ಗಿಂತ ಕಮ್ಮಿ, ಆವಾಗ ಇದು ಯೂಸ್ ಮಾಡ್ಕೋಬೇಕು. ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ದ ಎಂಪ್ಲಾಯರ್ ಕಂಪನಿ ಇರಬೇಕು, ಆವಾಗ ಈ ಫಾರ್ಮೆಟ್ ಯೂಸ್ ಮಾಡ್ಕೋಬೇಕು ನೀವು. 1,800 into 12, 21,600. एड ड्राइवर सैलरी 900 into 12, 10,800. दोनों को ऐड कर दो, आपको मिलेगा 32,400. इट इज टैक्सेबल कार परक्यूजिट. समझ में आ गया? ओके. नेक्स्ट सेम हेडिंग, इफ कार एक्सपेंसेस इज पेड बाय द एम्प्लॉयर और कंपनी, वही कंपनी वाले पे करते हैं. अगर यहाँ पे इफ कार इज मोर देन 1.6 ಲೀಟರ್ और 16 HP ಮೀನ್ಸ್ ಕ್ಯೂಬಿಕ್ ಕೆಪಾಸಿಟಿ. 1.6 ಗಿಂತ ಜಾಸ್ತಿ ಅಂದ್ರೆ ಏನ್ರಿಪ್ಪ 1.8, 1.7, 1.9. 16 HP ಗಿಂತ ಜಾಸ್ತಿ 17 HP, 18 HP, 19 HP ಕ್ಯೂಬಿಕ್ ಕೆಪಾಸಿಟಿ. ಅವಾಗ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ಬೇಕಾ? ಎಂಪ್ಲಾಯರ್ ಪೇ ಮಾಡ್ಬೇಕು, ಇಲ್ಲಾಂದ್ರೆ ಕಂಪನಿ ಪೇ ಮಾಡ್ಬೇಕು. ಆವಾಗ 2,400 ಇಂಟು ಫಿಕ್ಸ್ ಆಯಿತು. ಕ್ವಶನ್ ಒಳಗೆ ಅಮೌಂಟ್ ಕೊಡಂಗಿಲ್ಲ, ನೀವು ತಗೋಬೇಕು. 2,400 ಇಂಟು 12, 28,800. ಆ್ಯಡ್ ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಅಂದರೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಡ್ರೈವರ್ ಸ್ಯಾಲರಿ, ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಕೊಟ್ಟಿಲ್ಲ ಅಂದರೆ ಅವಾಗ ತೊಗೊಳಕ್ಕೆ ಹೋಗ್ಬೇಡ್ರಿ ಡ್ರೈವರ್ ಸ್ಯಾಲರಿ. ಆ್ಯಡ್ ಡ್ರೈವರ್ ಸ್ಯಾಲರಿ 900 ಇಂಟು 12, 10,800. ಎರಡು ಆ್ಯಡ್ ಮಾಡಿರಿ, 39,600. ಇಟ್ ಇಸ್ ಟ್ಯಾಕ್ಸೇಬಲ್. ಗಾಟ್ ಇಟ್? ದಿಸ್ ಇಸ್ ದ ಫಾರ್ಮೆಟ್ ಆಫ್ ಕಾರ್ ಪರ್ಕ್ಯೂಸಿಟ್. ಇಟ್ ಇಸ್ ಕಾರ್ ಪರ್ಕ್ಯೂಸಿಟ್ ಫಾರ್ಮೆಟ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ. ಇಫ್ ಕಾರ್ ಎಕ್ಸ್ಪೆನ್ಸ್ ಇಸ್ ಪೇಡ್ ಬೈ ದ ಎಂಪ್ಲಾಯರ್ और कंपनी लेस देन मोर देन, ಇದು परफेक्ट ಮಾಡ್ರಿ. ये आप लोग परफेक्ट कर दो, आप लोग परफेक्ट कर लो ये फॉर्मेट. गॉट इट? नेक्स्ट वन, नेक्स्ट दिस वन. इफ कार एक्सपेंसेस आर पेड बाय द एम्प्लॉई, कंपनी पे ಮಾಡಂಗಿಲ್ಲ. ಇಲ್ಲಿ ಯಾರು ಪೇ ಮಾಡ್ತಾರೆ कार एक्सपेंस? सेल्फ एम्प्लॉई ಅವನು पे ಮಾಡ್ತಾನ್ರಿ. एम्प्लॉई खुद यहाँ पे क्या कर रहा है? अपने कार के एक्सपेंस पे कर रहा है एम्प्लॉई. आवाग नोट, इट इज इंपॉर्टेंट नोट. इफ कार ಈಸ್ ಯೂಸ್ಡ್ ಫಾರ್ ಫುಲ್ಲಿ ಪರ್ಸನಲ್ ಪರ್ಪಸ್, ಅವನು ಎಂಪ್ಲಾಯಿ ಪೂರಾ ಪರ್ಸನಲ್ ಪರ್ಪಸ್ಗೆ ಕಾರ್ ಯೂಸ್ ಮಾಡ್ತಾನ್ರಿ. ಆ್ಯಂಡ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯಿ, ಕಾರ್ನು ಅವನು ಯೂಸ್ ಮಾಡ್ತಾನೆ ಪರ್ಸನಲ್ ಪರ್ಪಸ್ಗೆ. ಅದು ಕಾರ್ ಪೆಟ್ರೋಲ್ ಎಲ್ಲ ಎಕ್ಸ್ಪೆನ್ಸ್, ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾನ್ರಿ? ಎಂಪ್ಲಾಯಿನೂ ಪೇ ಮಾಡ್ತಾನ್ರಿ. ಎಂಪ್ಲಾಯರ್ ಸಂಬಂಧ ಇಲ್ಲ ಇಲ್ಲೇ, ಎಂಪ್ಲಾಯರ್ ಏನೂ ಪೇ ಮಾಡತ್ತಿಲ್ಲ ಇಲ್ಲೇ. ಆವಾಗ ಕಾರ್ ಪರ್ಕ್ಯೂಸಿಟ್ ನಿಲ್ ತಗೋಬೇಕು. ಆವಾಗ ಕಾರ್ ಪರ್ಕ್ಯೂಸಿಟ್ ನಿಲ್ ತಗೋಬೇಕು. ಯಾಕ್ರಿ? ಕಾರ್ ಪೂರಾ ಯಾರು ಯೂಸ್ ಮಾಡ್ತಾರೆ ಇಲ್ಲೇ? ಎಂಪ್ಲಾಯಿ. ಯಾಕೆ? ಆಫೀಸ್ ಪರ್ಪಸ್ ಅಲ್ಲ, पूरा फुल्ली पर्सनल पर्पस. एक्सपेंस ಅವನು पे ಮಾಡ್ತಾನೆ पूरा एम्प्लॉई. आवाग कार परक्यूजिट नील तगोबेक. समझ में आया? यहाँ पे एम्प्लॉयर कुछ भी कार एक्सपेंस पे नहीं कर रहा. एम्प्लॉई पूरा कार फुल्ली पर्सनल पर्पस के लिए यूज कर रहा है एम्प्लॉई. और कार के एक्सपेंस भी कौन पे कर रहा है? एम्प्लॉई खुद ही पे कर रहा. एम्प्लॉयर कुछ भी नहीं पे कर रहा इधर. तब कार परक्यूजिट आपका क्या होता? नील आता. क्या आता? नील आता. ठीक है, समझ में आ गया? ओके. नेक्स्ट इधरागनु यार कैसे त्रिपा? इफ कार इज इधर लेस देन 1.6 ಲೀಟರ್ और 16 HP ಕ್ಯೂಬಿಕ್ ಕೆಪಾಸಿಟಿ. ಪರ್ಸನಲ್ ಬೋತ್ ಪರ್ಪಸ್ ಇದೆ. ಪರ್ಸನಲ್ನು ಆಫೀಸ್ನು ಬೋತ್ ಪರ್ಪಸ್ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫುಲ್ಲಿ ಪರ್ಸನಲ್ ಅಂದರೆ ನಿಲ್ ತಗೋಬೇಕು. ಪರ್ಸನಲ್ ಆ್ಯಂಡ್ ಹಾಫ್, ಪರ್ಸನಲ್ ಆ್ಯಂಡ್ ಆಫೀಸ್ ಪರ್ಪಸ್ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ ಪರ್ಸನಲ್ ಆ್ಯಂಡ್ ಆಫೀಸ್ ಪರ್ಪಸ್ ಅಂತ ಕೊಟ್ಟಾನ್ರಿ ಕ್ವಶನಲ್ಲಿ, ಆವಾಗ ಇದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಏನಂತ ಐತಿ? ಇಫ್ ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್ और 16 HP ಕ್ಯೂಬಿಕ್ ಕೆಪಾಸಿಟಿ, ಆವಾಗ ಎಷ್ಟು ತಗೋಬೇಕಾ? कार एक्सपेंस पेड बाय द एम्प्लॉई. ಈ ಕೇಸ್ ಐತಿ 600 ಲೆಸ್ ದೆನ್ 600 ಇಂಟು 12, 7,200. ಆ್ಯಡ್ ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಅಂದರೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಡ್ರೈವರ್ ಸ್ಯಾಲರಿ 900 ಇಂಟು 12, 10,800. ಎರಡು ಆ್ಯಡ್ ಮಾಡಿರಿ, 18,000. ಇದು ಕಾರ್ ಎಕ್ಸ್ಪೆನ್ಸ್ ಎಂಪ್ಲಾಯಿ ಪೇ ಮಾಡ್ಕೋಬೇಕು. कार ಪರ್ಸನಲ್ ಮತ್ತು ಆಫೀಸ್ ಬೋತ್ ಪರ್ಪಸ್ ಯೂಸ್ ಆಗಬೇಕು. ಆವಾಗ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಲೆಸ್ ದೆನ್ 1.6 ಲೀಟರ್ ಅಂದರೆ. समझ में आ गया? कार एक्सपेंस कौन पे कर रहा? एम्प्लॉई पे कर रहा. बोथ पर्पस, पर्सनल एंड ऑफिस बोथ पर्पस यूज कर रहा कार. तब कार देखना तो लेस देन 1.6 है कि मोर देन 1.6, मोर देन 16 है बोल के. दोनों सेम ही हो. 600 इंटू 12 ले लो, उसके बाद में इंक्लूडिंग ड्राइवर सैलरी मतलब ऐड कर दो.
आपको मिलेगा टैक्सेबल। समझ में आ गया? ठीक। अब देखेंगे कार एक्सपेंस, यही केस, कार एक्सपेंस पेड बाय द एम्प्लॉई if car is less than if car is more than 1.6 liter और 16 hp cubic capacity। यहाँ पे आप लोग क्या लेना बोलो, 900 into 12 it means 10,800 including driver salary means add ಮಾಡ್ಕೋಬೇಕು, add driver salary 900 into 12 you will get 10,800, ಯಾರು add ಮಾಡ್ರಿ 21,600, it is taxable car perquisite। गॉट इट? समझ में आ गया आप लोगों को? यहाँ पे क्या है सेकंड केस के अंदर, कार एक्सपेंस कौन पे कर रहा? एम्प्लॉई पे कर रहा। कार किस लिए यूज हो रही? पर्सनल और ऑफिस पर्पस बोथ के लिए यूज हो रही। कार क्या है? अगर कार का कैपेसिटी, इंजन कैपेसिटी क्या है, 1.6 लीटर से ज्यादा है या तो 16 HP से ज्यादा है, तो आप लोग क्या करते हैं, 900 इंटू 12 एट ड्राइवर सैलरी 900 इंटू 12, तो आपको मिलेगा 21,600। समझ में आ गया? ये है कैलकुलेशन का फॉर्मेट। तो हम लोग यहाँ तक क्या क्या डिस्कस कर लिया हम लोग इनकम फ्रॉम सैलरी में हम लोग चिल्ड्रन एजुकेशन अलाउंस डिस्कस कर ले ಹೌದಲ್ಲ, ಆಮೇಲೆ ಓಕೆ ಇನ್ಕಮ್ ಫ್ರಮ್ ಸ್ಯಾಲರಿ, ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ವಿ ಹ್ಯಾವ್ ಓಕೆ ಕಂಪ್ಲೀಟೆಡ್, ದೆನ್ ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸ್, ದೆನ್ ಹೌಸ್ ರೆಂಟ್ ಅಲವೆನ್ಸ್, then salary for house rent allowance, then car perquisite fully office purpose means exempted, half office half personal ಅಂದ್ರೆ taxable। ಅವಾಗ ಯಾರ್ ಕಂಡೀಷನ್, ಇಫ್ ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ದ, ಇಫ್ ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ದ ಎಂಪ್ಲಾಯರ್, ಅವಾಗ ಲೆಸ್ ದ್ಯಾನ್ ಅಂದ್ರೆ ಎಷ್ಟು ತಗೋಬೇಕು, ಮೋರ್ ದನ್ ಅಂದ್ರೆ ಎಷ್ಟು ತಗೋಬೇಕು, ಹೌದಲ್ಲ? ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ, ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ದ, ಕಾರ್ ಎಕ್ಸ್ಪೆನ್ಸ್ ಪೇಡ್ ಬೈ ದ ಎಂಪ್ಲಾಯಿ, ಆವಾಗ ಲೆಸ್ ದ್ಯಾನ್ 1.6 ಅಂದ್ರೆ ಎಷ್ಟು ತಗೋಬೇಕು, ಮೋರ್ ದನ್ 1.6 ಅಂದ್ರೆ ಎಷ್ಟು ತಗೋಬೇಕು। ಓಕೆ, ಗಾಟ್ ಇಟ್? ದಿಸ್ ಟೈಪ್ ಯು ಹ್ಯಾವ್ ಟು ಡಿಸ್ಕಸ್। ಓಕೆ, ಡನ್। Next we'll go through the major concepts. Okay, employers contribution towards RPF. It is important, employers contribution towards RPF. RPF means recognized provident fund ಅಂದ್ರೆ ಹೆಂಗ್ ತಗೋಬೇಕು, ಆಕ್ಚುಯಲ್ ರಿಸೀವ್ಡ್ ತಗೋಬೇಕು, ಕೊಡ್ತಾರ ಅವರು ಆಕ್ಚುಯಲ್ ರಿಸೀವ್ಡ್ ಕೊಡ್ತಾರ, 15% ಆಫ್ ಸದರಿ, 20% ಆಫ್ ಎಷ್ಟು ಪರ್ಸೆಂಟೇಜ್ ಕೊಳ್ಳಿ ತಗೋಬೇಕು, ಅದ್ರಾಗ ಲೆಸ್ ಎಕ್ಸೆಂಪ್ಟೆಡ್ 12% ಆಫ್ ಸ್ಯಾಲರಿ ನೀವು ಲೆಸ್ ಮಾಡ್ಕೋಬೇಕು, ನೆನ್ಪಿಡ್ಕೋರಿ। ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಒಳಗೆ ಆಕ್ಚುಯಲ್ ರಿಸೀವ್ಡ್ ಕೊಡ್ತಾರ ಅವರು, ಏನ್ರಿ 14% ಆಫ್ ಸ್ಯಾಲರಿ, 16% ಆಫ್ ಸ್ಯಾಲರಿ ಮಾಡಿ ತಗೋಬೇಕು ನೀವು ಇಲ್ಲೇ, ಬಟ್ ಲೆಸ್ ಮಾಡುವಾಗ ಎಕ್ಸೆಂಪ್ಟೆಡ್ 12% ಆಫ್ ಸ್ಯಾಲರಿ ನೀವು ಮಾಡ್ಕೋಬೇಕು, ಮಾಡಿದ ಮೇಲೆ ಲೆಸ್ ಮಾಡಿದ್ರೆ ಟ್ಯಾಕ್ಸೇಬಲ್, ಇದು ನಿಮ್ದು ಟ್ಯಾಕ್ಸೇಬಲ್ ಎಂಪ್ಲಾಯರ್ಸ್ कॉन्ट्रीब्यूशन टुवर्ड्स RPF। समझ में आया? एम्प्लॉयर्स कॉन्ट्रीब्यूशन टुवर्ड्स RPF में एक्चुअल रिसीट आपको देता हो, 14 लो, 16 लो, 18 लो बोल के वो लेते आप लोग, बट लेस करते वक्त आप कंपलसरी कितना लेस करना, 12% ऑफ सैलरी आप लोग लेस करना, करके आपको मिलेगा टैक्सेबल एम्प्लॉयर्स कॉन्ट्रीब्यूशन टुवर्ड्स RPF। गॉट इट? नेक्स्ट, अब यहाँ पे सैलरी बोल के आता है, यहाँ पे डैश परसेंटेज एक्चुअल रिसीव्ड यहाँ पे डालेंगे, एक्चुअल रिसीव्ड एट डैश परसेंटेज, एक्चुअल रिसीव्ड एट डैश परसेंटेज ऑफ सैलरी। ओके, ಇದು ಕ್ವಶನ್ ಮಾರ್ಕ್ ಕೊಡ್ತಾರೆ, ಆಕ್ಚುಯಲ್ ರಿಸೀವ್ಡ್ ಎಟ್ ಡಾಶ್ ಪರ್ಸೆಂಟೇಜ್ ಆಫ್ ಸ್ಯಾಲರಿ ಲೆಸ್ ಎಕ್ಸಾಮ್ಡ್ 12% ಆಫ್ ಸ್ಯಾಲರಿ ಯು ವಿಲ್ ಗೆಟ್ ಟ್ಯಾಕ್ಸೇಬಲ್। ಇದು ಸ್ಯಾಲರಿ ಇಲ್ಲೇ ಐತಿ, ಇಲ್ಲೇನು ಸ್ಯಾಲರಿ ಅಂತ ಐತಿ, ಇದು ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಇಲ್ಲೈತಿ ನೋಡ್ರಿ ಫಾರ್ಮುಲಾ, ನಾಟ್ ಸ್ಯಾಲರಿ ಫಾರ್ RPF ಗೆ ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಫಾರ್ಮುಲಾ ಐತಿ ನೋಡ್ರಿ ಅಲ್ಲಿ, ಸ್ಯಾಲರಿ ಫಾರ್ RPF ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್। ಡಿಯರ್ನೆಸ್ ಅಲವೆನ್ಸ್ ಯಾವಾಗ ಆ್ಯಡ್ ಮಾಡ್ಕೋಬೇಕಂದ್ರೆ ಕೊಡ್ಬೇಕು ಅವರು, ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ಬೇಕು, ಆವಾಗ ನೀವು ಡಿಯರ್ನೆಸ್ ಅಲವೆನ್ಸ್ ತಗೋಬೇಕು। ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅಂದ್ರೆ DA ಆ್ಯಡ್ ಮಾಡಕ್ ಹೋಗ್ಬೇಡ್ರಿ। समझ में आ गया? प्लस कमीशन ऑन टर्नओवर। डियरनेस अलाउंस आप लोग कब लो नहीं फॉर्मूले के अंदर, अगर एंटर्स इनटू रिटायरमेंट बेनिफिट बोल के दिया तो ऐड कर दो, अगर एंटर्स इनटू रिटायरमेंट बेनिफिट बोल के नहीं दिया तो ऐड करने मत जाओ, सिर्फ बेसिक सैलरी प्लस कमीशन। समझ में आ गया? ओके, दिस इज द
format of employer's contribution towards RPF. Got it? Now we'll discuss the interest credited towards RPF. This is important. Interest credited towards RPF, recognized provident fund. ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇಲ್ಲಿ ಅಂತ ನೋಡ್ರಿಲ್ಲ. ಆಕ್ಚುಯಲ್ ರಿಸೀವ್ಡ್ ಅವರು ರೆಡಿಮೇಡ್ ಅಮೌಂಟ್ ಕೊಡ್ತಾರೆ. ನಿಮಗೆ ಕ್ವಶನ್ ಅಲ್ಲೇ. ಬಟ್ ಅದ್ರಾಗ ಲೆಸ್ ಎಕ್ಸಾಮ್ಟೆಡ್ ಎಟ್ 9.5% ನೀವು ಮಾಡ್ಕೋಬೇಕು. ಎಕ್ಸಾಮ್ಟೆಡ್ ಎಟ್ 9.5% ನೀವು ಮಾಡ್ಕೋಬೇಕಿದ್ದು ಫಿಕ್ಸ್ 9.5%. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿಪ್ಪ ನೋಡಿ, ಫಾರ್ಮುಲಾ ಐತೆ ನೋಡ್ರಿ. ಅಮೌಂಟ್ ಅಂದ್ರೆ ಈ ಅಮೌಂಟ್ ಇಂಟು 9.5 ಮೇಲೆ ಡಿವೈಡೆಡ್ ಬೈ ರೇಟ್ ಅವರು ಕೊಡ್ತಾರೆ. ಇಲ್ಲಿ ಕೊಡ್ತಾರೆ ರೇಟ್ ಅವರು, ಅದು ರೇಟ್ ಡಿವೈಡ್ ಬೈ ರೇಟ್ ಮಾಡ್ಕೋಬೇಕು. ತಿಳಿತಾ? ಎಕ್ಸಾಮ್ಟೆಡ್ ಎಟ್ 9.5% ಅಂತ ಐತಿ. ಏನು ಮಾಡ್ಕೋಬೇಕು ಇಲ್ಲಿ? ಅಮೌಂಟ್ ಇಲ್ಲೇ ಐತಿ ಇಂಟು 9.5 ಇಲ್ಲೇ ಐತಿ ಡಿವೈಡೆಡ್ ಬೈ ರೇಟ್ ಅವರು ಕೊಡ್ತಾರೆ. ಮಾಡಿ ತಗೋಬೇಕಿಲ್ಲ, ಲೆಸ್ ಮಾಡಿ. ಇದು ನಿಮಗೆ ಬೆಳೆದೈತ್ರಿಪ್ಪ ಏನದು? ಇಂಟ್ರೆಸ್ಟ್ क्रेडिटेड टुवर्ड्स RPF. समझ में आ गया आप लोगों को? क्या करना है यहाँ पे? इंटरेस्ट क्रेडिटेड टुवर्ड्स RPF के अंदर अमाउंट, एक्चुअल रिसीव्ड आपको रेडीमेड अमाउंट देता है वो क्वेश्चन के अंदर, रेट भी आपको रेडीमेड देता. लेस एग्जाम्प्टेड एट 9.5%. इसको कैसे मालूम करते? अमाउंट, ये जो अमाउंट आया देखो यहाँ पे, ये अमाउंट, ये वाला अमाउंट इधर लेते हैं इंटू 9.5 है यहाँ पे हमारा फिक्स. हाँ, ये 9.5 रखो डिवाइडेड बाय रेट है बोल के नहीं, रेट यहाँ पे देता हूँ. उसको रेट को नीचे रख दो, आपको मिलेगा एक अमाउंट, उसमें से लेस कर दो, आपको मिलेगा टैक्सेबल RPF, इंटरेस्ट क्रेडिटेड. ठीक है? गॉट इट? ओके, जस्ट अ मोमेंट. ಓಕೆ, ಏನೈತ್ರಿಪ್ಪ ಈಗ ಶುರು ಮಾಡೋಣ ನೆಕ್ಸ್ಟ್. ಹಾಂ, ಓಕೆ. ಇದ ಇಂಪಾರ್ಟೆಂಟ್ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಮೇಜರ್ ಏನಂತೈತಿ? ರೆಂಟ್ ಫ್ರೀ ಅಕಾಮಡೇಷನ್ ಆರ್ ರೆಂಟ್ ಫ್ರೀ ಹೌಸ್. ಇದ ಇಂಪಾರ್ಟೆಂಟ್ ಮೇಜರ್. ಏನು ಚೇಂಜಸ್ ಆಗಿತ್ರಿಪ್ಪ ಅಂದ್ರೆ, ಏನು ಚೇಂಜಸ್ ಆಗಿತ್ರಿ? ಇದ ಚೇಂಜಸ್ ಆಗಿತ್ರಿ ಎಲ್ಲ. ಏನ್ರಿ? ಇದ ಚೇಂಜಸ್ ಆಗಿತ್ರಿಪ್ಪ. ಯಾವಾಗ? 2000 ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 1 2025-26 ಅಸೆಸ್ಮೆಂಟ್ ಇಯರ್ ಇದ ಮೇಜರ್ ಚೇಂಜಸ್ ಆಗಿತ್ರಿ. ರೆಂಟ್ ಫ್ರೀ ಹೌಸ್ ಇಲ್ಲಾಂದ್ರೆ ರೆಂಟ್ ಫ್ರೀ ಅಕಾಮಡೇಷನ್. ಓಕೆ, ಇದ ಡಿಸ್ಕಸ್ ಮಾಡೋಣ್ರಿ. ನೋಡ್ರಿ, ರೆಂಟ್ ಫ್ರೀ ಅಕಾಮಡೇಷನ್ ಆರ್ ರೆಂಟ್ ಫ್ರೀ ಹೌಸ್. ನೋಡ್ರಿ, ಇದ್ರಾಗ 2 ಐತಿ, 2 ಎಂಪ್ಲಾಯೀಸ್ ಐತಿ. ಎಷ್ಟ್ರಿ? 2 ಎಂಪ್ಲಾಯೀಸ್. ಯಾವ್ದ್ರಿಪ್ಪ? ಫಸ್ಟ್ ಎಂಪ್ಲಾಯೀಸ್ 4 ಗವರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಗವರ್ಮೆಂಟ್ ಇರಲಿ, ಸೆಂಟ್ರಲ್ ಗವರ್ಮೆಂಟ್ ಇರಲಿ, ಆ ಎಂಪ್ಲಾಯೀಸ್ಗೆ ಹೆಂಗ್ ಟ್ರೀಟ್ಮೆಂಟ್? ಓಕೆ, ಎಂಪ್ಲಾಯೀಸ್ ಆರ್ 2 ಟೈಪ್ಸ್. ಒನ್ ಗವರ್ಮೆಂಟ್ ಎಂಪ್ಲಾಯೀಸ್, ಸೆಕೆಂಡ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಪ್ರೈವೇಟ್ ಎಂಪ್ಲಾಯೀಸ್. ರೆಂಟ್ ಫ್ರೀ ಅಕಾಮಡೇಷನ್ ಆರ್ ರೆಂಟ್ ಫ್ರೀ ಹೌಸ್ 2 ಎಂಪ್ಲಾಯೀಸ್ಗೆ. ಫಸ್ಟ್ ಯಾವ ಎಂಪ್ಲಾಯಿ? 4 ಗವರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್. ಅವರಿಗೆ 2 ಹೌಸ್. ಫಸ್ಟ್ ಏನ್ರಿ? ಅವರಿಗೆ 2 ಹೌಸ್, ಒಂದು ಫರ್ನಿಶ್ಡ್ ಹೌಸ್, ಒಂದು अनफर्निश्ड हाउस. समझ में आ गया? रेंट फ्री हाउस और रेंट फ्री अकोमोडेशन 2 एम्प्लॉयज के लिए. एक तो है गवर्नमेंट एम्प्लॉय, सेंट्रल और स्टेट गवर्नमेंट एम्प्लॉय, सेकंड नॉन गवर्नमेंट एम्प्लॉयज. देखेंगे उसका अभी. सिर्फ अभी फोकस ऑन स्टेट गवर्नमेंट एम्प्लॉयज एंड सेंट्रल गवर्नमेंट एम्प्लॉयज. 2 हाउस, वन फर्निश्ड हाउस, वन अनफर्निश्ड हाउस. ಫರ್ನಿಶ್ಡ್ ಹೌಸ್ ಒಳಗ ನೋಡ್ರಿ ಫಾರ್ಮಟ್ ಹೆಂಗೈತಿ? ರೆಂಟ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್. ಇಲ್ಲಿ ಏನ್ರಿಪ್ಪ? ರೆಂಟ್ ಫ್ರೀ ಹೌಸ್ ಅವರಿಗೆ ಏನ್ ಕೊಡ್ತಾರಿ? ರೆಂಟ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್. ಅವರು ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ರೆಂಟ್ ಫಿಕ್ಸ್ ಮಾಡ್ತಾರಿಪ್ಪ. ಅದ್ರಾಗ ಆಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಕೊಡ್ಬೇಕು ಅವರು. ಫರ್ನಿಚರ್ ಕೊಟ್ಟಿದ್ರೆ ತಗೋಬೇಕು. ಫರ್ನಿಚರ್ ಕೊಟ್ಟಿದಂದ್ರೆ ಅದರ ಮೇಲೆ 10 ಫಿಕ್ಸ್ಡ್ ಆಯ್ತು. ಆಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ತಗೋಬೇಕು. ಆಡ್ ಮಾಡಿ ನಿಮ್ಗೆ ಟ್ಯಾಕ್ಸೇಬಲ್ ಫರ್ನಿಶ್ಡ್ ಹೌಸ್ ನಿಮ್ಗೆ ಸಿಗ್ತೈತಿ. ತಿಳಿತಾ? ಸೆಕೆಂಡ್ ಏನೈತ್ರಿಪ್ಪ? ಅನ್ಫರ್ನಿಶ್ಡ್ ಹೌಸ್ಗೆ ಏನ್ರಿ? ಫರ್ನಿಚರ್ ಕೊಟ್ಟಿಲ್ಲ. ಫರ್ನಿಚರ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ಫರ್ನಿಚರ್ ಕೊಟ್ಟಿಲ್ಲ ಅಂದ್ರೆ ರೆಂಟ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್ ಟ್ಯಾಕ್ಸೇಬಲ್ ಅಂತ. ಇದು ಬೇಡ ನಿಮ್ಗೆ, ಇದು ಬ್ಯಾಡ್ರಿಪ್ಪ. ಇದು ಬೇಡ ಫಾರ್ಮೆಟ್, ಇದು ಬೇಡ ಫಾರ್ಮೆಟ್. ಅದು ಇರಲಿ, ಸೇಮೇ ಇರಲಿ. ಏನಂತ? ರೆಂಟ್ ಫ್ರೀ ಹೌಸ್, ಫರ್ನಿಶ್ಡ್ ಹೌಸ್ ಬೇಡ, ಇದನ್ನು ಬೇಡ, ತೆಗೆದು ಬಿಡ್ತೀನಿ ಇದೆಲ್ಲ. ನೋಡ್ರಿಪ್ಪ, ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಇದು ಸಿಂಪಲ್ ಫಾರ್ಮೆಟ್ ನೋಡ್ರಿ. ಇದು ಫರ್ನಿಶ್ಡ್ ಅನ್ಫರ್ನಿಶ್ಡ್ ಬೇಡ, ಬಿಟ್ಬಿಟ್ರಿ. ಇದು ರೆಂಟ್ ಫ್ರೀ ಅಕಾಮಡೇಷನ್ ಆರ್ ರೆಂಟ್ ಫ್ರೀ ಹೌಸ್ ಫಾರ್ಮೆಟ್ ಏನೈತಿ? ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್. ಯಾರ? ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್. ಅವ್ರಿಗೆ ಫಾರ್ಮೆಟ್ ಏನೈತಿ ನೋಡ್ರಿಪ್ಪ? ರೆಂಟ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್
ಫರ್ನಿಚರ್ ಕಾಸ್ಟ್ ಕೊಟ್ಟಿದಂದ್ರೆ ಆ್ಯಡ್ ಮಾಡ್ರಿ, ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ ಅಂದರೆ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ತಿಳಿತಾ? ಈಗ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಮಾಡ್ರಿ, ಟ್ಯಾಕ್ಸೇಬಲ್ ರೆಂಟ್ ಫ್ರೀ हाउस ನಿಮಗೆ ಸಿಗ್ತೈತಿ. समझ में आ गया? रेंट फ्री अकोमोडेशन और रेंट फ्री हाउस किसके लिए? गवर्नमेंट एम्प्लॉयज, स्टेट और सेंट्रल गवर्नमेंट एम्प्लॉयज के लिए. रेंट फिक्स्ड बाय द गवर्नमेंट आपको देता. वो लो, अगर फर्नीचर का कॉस्ट वो तुम्हारे को क्वेश्चन के अंदर दिया तो ऐड कर दो, फर्नीचर का कॉस्ट क्वेश्चन के अंदर नहीं दिया तो ऐड करने मत जाओ. सिंपली ऐड 10% ऑफ कॉस्ट ऑफ फर्नीचर ऐड कर दो, तुम्हारे को टैक्सेबल मिलेगा. ठीक है? दिस इज द फॉर्मेट ऑफ रेंट फ्री अकोमोडेशन फॉर गवर्नमेंट एम्प्लॉयज. सो नाउ ವಿಲ್ ಡಿಸ್ಕಸ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್. ಇಲ್ಲ ಐತೆ ನೋಡ್ರಿ, ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್. ಮೇಜರ್ ಚೇಂಜಸ್ ಇದು. ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಪ್ರೈವೇಟ್ ಎಂಪ್ಲಾಯೀಸ್ ಅವರಿಗೆ ಹೆಂಗೆ ಕೊಡ್ತೀರಿ ನೀವು ರೆಂಟ್ ಫ್ರೀ ಅಕೊಮೋಡೇಷನ್ ರೆಂಟ್ ಫ್ರೀ ಹೌಸ್? ಇಲ್ಲ ಐತೆ ನೋಡ್ರಿ. ನೋಡ್ರಿ, ಹೌಸ್ ಕಂಪನಿ ಕಡೆ 2 ಆಪ್ಷನ್ ನೋಡ್ರಿ. ಹೌಸ್ ಇಫ್ ಹೌಸ್ ಈಸ್ ನೋಡ್ರಿ, ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಆರ್ ಕಂಪನಿ. ನೋಡ್ರಿ, ಕಂಪನಿ ನಿಮಗೆ ಹೌಸ್ ಕೊಡ್ತಾರ್ರಿ, ಫ್ರೀ ಹೌಸ್ ಕೊಡ್ತಾರೆ ಕಂಪನಿಯಲ್ಲೇ. ಅವ್ರದ್ದು ಸ್ವಂತ ಹೌಸ್ ಇರ್ತೈತ್ರಿ, ಇಲ್ಲಾಂದ್ರೆ ಅವರು ಬೇರೆ ಕಡೆ ಬಾಡಿಗೆ तोड़ निम्बे कोड़तारी. समझ में गया? अगर तुम लोग कंपनी में गए तो कंपनी उनके पास 2 ऑप्शन रहते हैं, या तो कंपनी का खुद का घर रहता, या दूसरों के पास से रेंट लेके तुम्हारे को घर रहने के लिए देते. अब फर्स्ट केस के अंदर नोटिफाई लेनी थी इफ द हाउस इज ओन्ड बाय द एम्प्लॉयर कंपनी और द ಸ್ವಂತ ಹೌಸ್. ಎಂಪ್ಲಾಯರ್ ಅಂದ್ರೆ ಕಂಪನಿ, ಕಂಪನಿ ಅಂದ್ರೆ ಎಂಪ್ಲಾಯರ್ ಅವ್ರದ ಸ್ವಂತ ಹೌಸ್, ಅವ್ರದ ಸ್ವಂತ ಮನಿ. ಯಾವಾಗ ಚೇಂಜಸ್ ಆಗಿತ್ತು ಅದು? ಅಮೆಂಡ್ಮೆಂಟ್ ಫ್ರಾಮ್ 1/9/2023, 1 ಸೆಪ್ಟೆಂಬರ್ 2023 ಇಂದ ಇದು ಅಮೆಂಡ್ಮೆಂಟ್ ಆಗೈತ್ರಿ. ಅದಕ್ಕೆ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನೀವು. ರೇಟ್ಸ್ ಚೇಂಜ್ ಆಗಿತ್ರಿ, ಎಲ್ಲ ರೇಟ್ಸ್ ಏನಾಗಿತ್ರಿಪ್ಪ? ಚೇಂಜಸ್ ಆಗಿತ್ರಿ. ಅದಕ್ಕೆ ಅದು ಹೇಳತ್ತೀನಿ ನಿಮ್ಗೆ ನಾನು. ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಆರ್ ಕಂಪನಿ, ಆವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೋಡ್ರಿಪ್ಪ. ಇಲ್ಲಿ ನೋಡ್ರಿ ಕ್ಯಾಲ್ಕುಲೇಷನ್ಸ್. ಸಿಟಿ, ಯಾವ್ದು ಸಿಟಿ ಇರಲಿ, ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 15 lakh. ಒಂದು ಸಿಟಿ ಐತಿ, ಆ ಸಿಟಿ ಒಳಗ ಪಾಪ್ಯುಲೇಷನ್ 15 ಲಕ್ಷಕ್ಕಿಂತ 15 ಲ್ಯಾಕ್ಕಿಂತ ಕಮ್ಮಿ ಐತಿ. ಆವಾಗ ಎಷ್ಟು ಪರ್ಸೆಂಟ್ ತಗೋಬೇಕು ಸ್ಯಾಲರಿ? 5% ಆಫ್ ಸ್ಯಾಲರಿ ನೀವು ತಗೋಬೇಕು. ಸೆಕೆಂಡ್ ಕೇಸಲ್ಲಿ ಈ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ 15 ಲ್ಯಾಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಷನ್, ಬಟ್ 40 ಲ್ಯಾಕ್ಕಿಂತ ಕಮ್ಮಿ. 15 ಲ್ಯಾಕ್ಕಿಂತ ಜಾಸ್ತಿ, 40 ಲ್ಯಾಕ್ಕಿಂತ ಕಮ್ಮಿ. ಆವಾಗ ಎಷ್ಟು ತಗೋಬೇಕು? 7.5% ಆಫ್ ಸ್ಯಾಲರಿ ತಗೋಬೇಕು ನೀವು. ಒಂದು ಸಿಟಿ, ಥರ್ಡ್ ಕೇಸ್, ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 40 lakh. 40 ಲ್ಯಾಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಷನ್ ಅಂದರೆ ಅವಾಗ ಎಷ್ಟು ತಗೋಬೇಕು? 10% ಆಫ್ ಸ್ಯಾಲರಿನ ತಗೋಬೇಕು. ತಿಳಿತಾ? ಫಸ್ಟ್ ಕೇಸಲ್ಲೇ ಪಾಪ್ಯುಲೇಷನ್ ಲೆಸ್ ದ್ಯಾನ್ 15 lakh, ಎಷ್ಟು ತಗೋಬೇಕು? 5% ಆಫ್ ಸ್ಯಾಲರಿ ತಗೋಬೇಕು. ಸೆಕೆಂಡ್ ಕೇಸಲ್ಲೇ 15 ಲ್ಯಾಕ್ಕಿಂತ ಜಾಸ್ತಿ, 40 ಲ್ಯಾಕ್ಕಿಂತ ಕಮ್ಮಿ, ಆವಾಗ 7.5% ಆಫ್ ಸ್ಯಾಲರಿ ತಗೋಬೇಕು. ಥರ್ಡ್ ಕೇಸಲ್ಲಿ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 40 lakh, 40 ಲ್ಯಾಕ್ಕಿಂತ ಹೆಚ್ಚಿಗೆ ಐತಿ ಪಾಪ್ಯುಲೇಷನ್, ಆವಾಗ ಎಷ್ಟು ತಗೋಬೇಕು? 10% ಆಫ್ ಸ್ಯಾಲರಿ ತಗೋಬೇಕು. ಫರ್ನಿಚರ್ ಕೊಟ್ಟಿದ್ದಂದ್ರೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಟ್ಯಾಕ್ಸೇಬಲ್ ರೆಂಟ್ ಫ್ರೀ ಅಕೊಮೋಡೇಷನ್ ನಿಮಗೆ ಸಿಗ್ತೀರಿ. ತಿಳಿತಾ? ಈ ಥರ ಮಾಡ್ಕೋಬೇಕು. ಇದು ಪಾಪ್ಯುಲೇಷನ್ ನೀವು ಯಾವಾಗ ನೋಡ್ತೀರಿ? ಇದು ಪಾಪ್ಯುಲೇಷನ್ ಎಲ್ಲ ನೀವು ಯಾವಾಗ ನೋಡ್ತೀರಿ? हाउस इज ओन्ड बाय द एम्प्लॉयर और कंपनी अंदर ನೋಡ್ತೀರಿ. ತಿಳಿತಾ? समझ में आ गया? रेंट नॉन गवर्नमेंट मतलब प्राइवेट एम्प्लॉयज के लिए तुम लोग कैलकुलेशन कैसे करते हैं? अगर कंपनी का खुद का घर है, कंपनी वालों का खुद का घर है, तब वो क्या करते हैं? पॉपुलेशन देखना. कंपनी का खुद का घर है तो क्या करना आप लोग? पॉपुलेशन देखना. एक सिटी की पॉपुलेशन अगर कितनी है? 15 लाख. एक सिटी की पॉपुलेशन 15 लाख से कम है, लेस देन 15 लाख है, तब क्या करना? 5% ऑफ सैलरी आप लोग लेना. अगर एक सिटी की पॉपुलेशन 15 लाख से क्या है? ज्यादा है, लेकिन 40 लाख से क्या है? कम है, तब कितना? 7.5% ऑफ सैलरी आप लोग लेना. अगर एक सिटी, थर्ड केस के अंदर अगर सिटी की पॉपुलेशन 40 लाख से ज्यादा है, तब कितना लेना? 10% ऑफ सैलरी आप लोग लेना. अगर फर्नीचर दिया तो ऐड 10% ऑफ कॉस्ट ऑफ फर्नीचर ऐड कर दो इसमें से, आपको मिलेगा टैक्सेबल रेंट फ्री हाउस. कौन से केस के अंदर? ये ओन्ड बाय द एम्प्लॉयर के अंदर. ठीक है? गॉट इट? नेक्स्ट होगोन्रिप्पा, इफ हाउस इज नॉट ओन्ड बाय द एम्प्लॉयर. तड़ीरिप्पा ಸ್ವಲ್ಪ ಇದು ಮಾಡ್ತೀನಿ. ಹಾಂ ಬರ್ರಿ, ಇಲ್ಲೈತೆ ನೋಡಿ. ನೆಕ್ಸ್ಟ್, ಇಫ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಆರ್ ಕಂಪನಿ. ಈಗ ಈ ಕೇಸ್ ಒಳಗ ಎಂಪ್ಲಾಯರ್ ಮತ್ತು ಕಂಪನಿ ಅವ್ರದ್ದು ಸ್ವಂತ ಹೌಸ್ ಇಲ್ಲ, ಅವರು ಬೇರೆ ಕಡೆ ಬಾಡಿಗೆ ಅಂದರೆ ರೆಂಟ್ ತಗೊಂಡ ನಿಮಗೆ ಹೌಸ್ ಇರಾಕ್ ಕೊಡ್ತಾರೆ. ತಿಳಿತಾ? ಅವ್ರದ್ದು ಸ್ವಂತ ಹೌಸ್ ಇಲ್ಲ. ಹೌಸ್ ಇಸ್ ನಾಟ್ ಓನ್ಡ್ ಬೈ ದ ಕಂಪನಿ ಅವ್ರು ಹೈರ್ಡ್ ಬೈ ದ ಕಂಪನಿ, ಬೇರೆ ಕಡೆಯಿಂದ ಹೈರ್ ತಗೋತಾರೆ, ರೆಂಟ್ ಬಾಡಿಗೆ ತಗೋತಾರೆ ಅವರು. ಇಲ್ಲಿ ಏನೈತ್ರಿಪ್ಪ? ಫಿಕ್ಸ್. ಇಲ್ಲ
ಇಲ್ಲಿ ಪಾಪ್ಯುಲೇಷನ್ ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ. ಇಲ್ಲಿ ನೋಡ್ತೀರಿ ಬರೀ ನೀವು ರೇಟ್ ತಗೋತೀರಿ. 10% ಆಫ್ ಸ್ಯಾಲರಿ ತಗೋತೀರಿ, ಆರ್ ಕಂಪೇರ್ ಮಾಡ್ಕೋಬೇಕು. ಇಲ್ಲಿ ಆರ್ ಅಂತ ಕಂಪೇರ್ ಮಾಡ್ಕೋಬೇಕು. ಕಂಪೇರ್ ಆರ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್. ಇಲ್ಲಿ ಏನು ನೋಡ್ತೀರಿ ನೀವು, ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್. ಇಲ್ಲಿ ಏನು ನೋಡಂಗಿಲ್ಲ, ಪಾಪ್ಯುಲೇಷನ್ ನೋಡಂಗಿಲ್ಲ. ಇಲ್ಲಿ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂದ್ರೆ ಏನ್ರಿಪ್ಪ, ಡೈರೆಕ್ಟ್ 10% ಆಫ್ ಸ್ಯಾಲರಿ ಆರ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್, ವಿಚ್ ಎವರ್ ಈಸ್ ಲೋವರ್. ಏನ್ರಿ ಇಲ್ಲಿ ವಿಚ್ ಎವರ್ ಈಸ್ ಲೋವರ್, ವಿಚ್ ಎವರ್ ಈಸ್ ಲೋವರ್ ನೋಡ್ತೀರಿ ನೀವು, ವಿಚ್ ಎವರ್ ಈಸ್ ಲೋವರ್ ಅಂತ ಕಂಪೇರ್ ಮಾಡಿ, ವಿಚ್ ಎವರ್ ಈಸ್ ಲೋವರ್. ಅದರಾಗ ಫರ್ನಿಚರ್ ಕೊಡಿದ್ರೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ टैक्सेबल इन द रेंट फ्री अकोमोडेशन. इधर सिंपल है, समझ में आ गया आप लोगों को. ये सेकेंड केस में क्या है बोलो, हाउस इज नॉट ओन्ड बाय द एम्प्लॉयर. यहाँ पे कंपनी वालों का खुद का हाउस नहीं है. वो क्या करते हैं, दूसरों के पास से रेंट पे लेके तुम्हारे को रहने के लिए घर देते एम्प्लॉइज को. तब ऐसे केस के अंदर पॉपुलेशन आप लोग नहीं देते. ऐसे केस में आप लोग क्या करते हैं, डायरेक्ट फिक्स 10% ऑफ सैलरी लेते हैं और कंपेयर करते हैं एक्चुअल रेंट पेड बाय द एम्प्लॉयर को कंपेयर करते हैं. दोनों में से क्या करते हैं, विच एवर इज लोअर बोल के. उसके अगर फर्नीचर दिया तो ऐड करते हैं, ऐड 10% ऑफ कॉस्ट ऑफ फर्नीचर ऐड करते हैं, आपको मिलेगा टैक्सेबल रेंट फ्री अकोमोडेशन. ये कौन सा केस है, इफ हाउस इज नॉट ओन्ड बाय द एम्प्लॉयर और कंपनी. समझ में आ गया. देखो सभी केस में सैलरी बोल के यहाँ पे ನೋಡ್ರಿ ಇಲ್ಲೇನೋ ಎಲ್ಲೈತ್ರಿಪ್ಪ, ಹಾಂ ಇಲ್ಲೇ ನೋಡ್ರಿ, ಸ್ಯಾಲರಿ ಸ್ಯಾಲರಿ ಸ್ಯಾಲರಿ, ಇಲ್ಲೇ ಸ್ಯಾಲರಿ ಇತ್ತಿ, ಇಲ್ಲೇ ಸ್ಯಾಲರಿ ಐತಿ, ಹೌದಲ್ಲ. ಆಮೇಲೆ ಇಲ್ಲೇ ಸ್ಯಾಲರಿ ಐತಿ. ಇದು ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಇಲ್ಲೈತೆ ನೋಡ್ರಿ, ನೋಟ್ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಐತೆ ನೋಡಿ. ಇಲ್ಲಿ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್. ರೆಂಟ್ ಫ್ರೀ ಹೌಸ್ ಇಲ್ಲಾಂದ್ರೆ ರೆಂಟ್ ಫ್ರೀ ಅಕೋಮೋಡೇಷನ್ ಕೊಟ್ಟಿದ್ದಂದ್ರೆ ಆವಾಗ ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆವಾಗ ಸ್ಯಾಲರಿ ಫಾರ್ಮುಲಾ ಏನ್ರಿಪ್ಪ, ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್. ಡಿಯರ್ನೆಸ್ ಅಲವೆನ್ಸ್ ಯಾವಾಗ ತಗೋಬೇಕು, ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು, ಆವಾಗ ನೀವು ತಗೋಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು, ಆವಾಗ ನೀವು ತಗೋಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿಲ್ಲ ಡಿ ಎ ಬಾಜು, ಆವಾಗ ತಗೊಳಕ್ ಹೋಗ್ಬೇಡ್ರಿ ಡಿಯರ್ನೆಸ್ ಅಲವೆನ್ಸ್. ಪ್ಲಸ್ ಕಮಿಷನ್ ಆನ್ ಟರ್ನ್ ಓವರ್ ಆನ್ ಬರ್ಬೇಕಿಲ್ಲ, ಕಮಿಷನ್ ಆನ್ ಟರ್ನ್ ಓವರ್ ಪ್ಲಸ್ ಬೋನಸ್ನು ತಗೋಬೇಕು, ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸಸ್. ಹೆಸರು ಬರ್ಬೇಕಿಲ್ಲ, ಅಲಾವೆನ್ಸಸ್ ಅಂತ ವರ್ಡ್ ಬರ್ಬೇಕು ಏನ್ರಿ, ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸಸ್, ಎಲ್ಲ ಅಲಾವೆನ್ಸಸ್ ಅಂತ ವರ್ಡ್ ಬರ್ಬೇಕಿಲ್ಲ, ಅಲಾವೆನ್ಸ್ ಅಂತ ವರ್ಡ್ ಬರ್ಬೇಕು. ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸ್ ಎಲ್ಲ ತಗೋಬೇಕಿಲ್ಲ. ಇದು ಏನ್ರಿಪ್ಪ, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ रेंट फ्री अकोमोडेशन ಅಂದ್ರೆ रेंट फ्री हाउस. समझ में आ गया. सैलरी बोल के है देखो सभी में, सैलरी फॉर रेंट फ्री हाउस या तो सैलरी फॉर रेंट फ्री अकोमोडेशन. आप लोग कैसे सॉल्व करते हैं, मतलब इसका फॉर्मूला है बेसिक सैलरी प्लस डियरनेस अलावेंस. डियरनेस अलावेंस आप लोग कब लेना, अगर वो एंटर्स इनटू रिटायरमेंट बेनिफिट है तो लेना, अगर वो एंटर्स इनटू रिटायरमेंट बेनिफिट नहीं है तो नहीं लेते उसको. प्लस कमीशन ऑन टर्नओवर प्लस बोनस भी लेते, प्लस ऑल टैक्सेबल अलावेंस. नाम आना वहां पे अलावेंस बोल के नाम आना, तब लोग आप लोग सभी अलावेंस आप लोग लेते टैक्सेबल. ठीक है, ओके. सो दिस इज द फॉर्मेट ऑफ रेंट फ्री accommodation, rent free house. Got it? So now we'll discuss the some important notes. Okay. Okay. ಸೊ ಈಗ ಸ್ವಲ್ಪ ನೋಡೋಣ್ರಿಪ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನೈತಿ ಅಂತ ಸ್ವಲ್ಪ. ಓಕೆ, ಸ್ವಲ್ಪ ಹಾಂ ಜಸ್ಟ್ ನೋಡ್ರಿ ಇಲ್ಲೇ ನೋಟ್ ನಂಬರ್ 7 ಮುಗಿತಲ್ಲ ನಮ್ದು. ಇನ್ನೊಂದ್ಸಲ ನೋಡೋಣ ತಡ್ರಿಪ್ಪ, ಬರ್ರಿ ಇಲ್ಲಿ ಸ್ಟಾರ್ಟಿಂಗಿಂದ. ಹಾಂ, ನೋಟ್ ನಂಬರ್ 1 ನೋಡ್ರಿಪ್ಪ. ನೋಟ್ ನಂಬರ್ 1 ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್, ಕರೆಕ್ಟಾ? ಓಕೆ. ನೋಟ್ ನಂಬರ್ 2 ನಮ್ದು ಏನ್ರಿ, ಚಿಲ್ಡ್ರನ್ ಹಾಸ್ಟೆಲ್ ಅಲಾವೆನ್ಸ್. ಗಾಟ್ ಇಟ್? ಓಕೆ. ನೆಕ್ಸ್ಟ್ ನೋಟ್ ನಂಬರ್ 3 ನಮ್ದು ಏನ್ರಿ, ಹೌಸ್ ರೆಂಟ್ ಅಲಾವೆನ್ಸ್, ಕರೆಕ್ಟಾ? ನೆಕ್ಸ್ಟ್ ಅದು ನೋಟ್, ಬರೀ ಅದರ ಬಗ್ಗೆ ನೋಟ್ ನೋಡ್ರಿ, ಇದ್ರ ಬಗ್ಗೆ ನೋಟದ್ದು ತಡ್ರಿ, ಸ್ವಲ್ಪ ನಿಮಗೆ ಕಾಣಬೇಕಲ್ಲ ಅದು. ಇಲ್ಲೇ ಮಾಡಿ ನೋಡ್ರಿ, ಕರೆಕ್ಟಾ? हाउस रेंट अलावेंस ಒಂದು ಇದರ ಮಾಡಿಬಿಟ್ಟಿನಿ. समझ में आया? ओके. नेक्स्ट कार परक्यूजिट ಇಲ್ಲೇ ಮಾಡ್ತೀನಿ ತಡ್ರಿ. ಇದು ಕಾರ್ ಪರ್ಕ್ಯೂಸಿಟ್, ಕಾರ್ ಪರ್ಕ್ಯೂಸಿಟ್ ಮೇಜರ್ ಪಾರ್ಟ್ಸ್, ಕಾರ್ ಪರ್ಕ್ಯೂಸಿಟ್ ಮೇಜರ್ ಪಾರ್ಟ್ಸ್. ನೆಕ್ಸ್ಟ್ ಇದ್ರಾಗೈತೆ ನೋಡ್ರಿ, ಇಫ್ ಕಾರ್, ಇಲ್ಲೈತೆ ನೋಡ್ರಿ,
ಇಫ್ ಕಾರ್ ಎಕ್ಸ್ಪೆನ್ಸ್ ಈಸ್ ಪೇಡ್ ಬೈ ದ ಎಂಪ್ಲಾಯರ್ ಕಂಪನಿ ಅದ್ರಾಗ ಲೆಸ್ ದ್ಯಾನ್ 1.6 ಮೋರ್ ದನ್ 1.6 ಆಗಿತ್ತು ರೀ ಎರಡು ಕೇಸ್ ಅದರಾಗ. ಸರಿ, ಇದು ಮುಗಿದ ಮೇಲೆ ನೆಕ್ಸ್ಟ್ ಇದು ಐತೆ ನೋಡ್ರಿಪ್ಪ. ಇಫ್ ಕಾರ್ ಎಕ್ಸ್ಪೆನ್ಸ್ ಇಸ್ ಪೇಡ್ ಬೈ ದ ಎಂಪ್ಲಾಯ್, ಇದ್ರಾಗ ಲೆಸ್ ದ್ಯಾನ್ ಮೋರ್ ದೆನ್ ಅಂತ ಐತಿ. ಕರೆಕ್ಟಾ? ಸರಿ, ಇದು ಆದಮೇಲೆ ನೆಕ್ಸ್ಟ್ ಏನ್ರಿಪ್ಪ ಈಗ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಇದು ಮಾಡ್ತೀನಿ ರೀ. ನೋಟ್ ನಂಬರ್ 5 ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF, ಅದು RPF ಮೇಲೆ ಸ್ಯಾಲರಿನೂ ಐತಿ. ಕರೆಕ್ಟಾ? ಸರಿ, ಇದು ಆತ. ಆಮೇಲೆ ನೋಟ್ ನಂಬರ್ 6 ನಿಮ್ದು ಏನ್ರಿಪ್ಪ ಇಂಟ್ರೆಸ್ಟ್ ಕ್ರೆಡಿಟ್ ಟುವರ್ಡ್ಸ್ RPF ಅಂತ ಐತಿ. ಇದನ್ನು ಮುಗಿತಾ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿ ನಿಮ್ಗೆ ನಾನು. ಓಕೆ, ನೆಕ್ಸ್ಟ್ ಏನೈತಿರಿಪ್ಪ ಇದು ಆದಮೇಲೆ ನೋಟ್ ನಂಬರ್ 7 ರೆಂಟ್ ಫ್ರೀ ಹೌಸ್, ರೆಂಟ್ ಫ್ರೀ ಅಕಾಮಡೇಷನ್ ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್. ಗವರ್ಮೆಂಟ್ ಎಂಪ್ಲಾಯೀಸ್ನು ಮಾಡಿ ತೋರಿಸಿ ನಿಮಗೆ ನಾನು ಈಗ. ಇದು ಆದಮೇಲೆ ನೋಟ್ ನಂಬರ್ ಇದ್ರಾಗ ಬಿ ಏನೈತ್ರಿ, ಇದ್ರಾಗ ಬಿ ತಡ್ರಿ ತೋರಿಸ್ಬಿಡ್ತೀನಿ ಇಲ್ಲಿ. ಇಲ್ಲಿ ನೋಡ್ರಿಪ್ಪ, ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್, ಅವಾಗ ಪಾಪ್ಯುಲೇಷನ್ ನೋಡಿ ಮಾಡ್ರಿ ಅಂತ ಹೇಳಿ ನಿಮಗೆ ನಾನು. ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂದರೆ ಇದು ಮುಗಿದ ಮೇಲೆ ಏನ್ರಿ, ಇಫ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅವಾಗ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ನಿಮಗೆ ನಾನು. ಹೌದಲ್ಲ? ಸರಿ, ಆಮೇಲೆ ಅದರ ಜೊತೆ ನೋಟ್ ಐತಿ ಫಾರ್ಮುಲಾ. ಹೌದಲ್ಲ? ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಆರ್ಎಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಪ್ಲಸ್ ಬೋನಸ್ ಪ್ಲಸ್ ಆಲ್ ಟ್ಯಾಕ್ಸಬಲ್ ಅಲವೆನ್ಸ್. ಓಕೆ, ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಇದು ತಿಳಿತಾ? ಇದು ಮುಗೀತು. ನೆಕ್ಸ್ಟ್ ಈಗ ಐತೆ ನೋಡ್ರಿಪ್ಪ ನೋಟ್ ನಂಬರ್ 8. ಇಲ್ಲೇನು ಚಾಲು ಮಾಡೋಣ. ನೆಕ್ಸ್ಟ್ ಬರ್ರಿ, ಏನೈತಿ ರಿಫ್ರೆಶ್ಮೆಂಟ್ಸ್. ನೋಟ್ ನಂಬರ್ 8 ಏನೇನಿರ್ಬೋದು ರಿಫ್ರೆಶ್ಮೆಂಟ್ಸ್ ಅಂದ್ರೆ ಏನ್ರಿಪ್ಪ ಕೊಡ್ತಾರಲ್ಲ, ಐತೆ ನೋಡಿಲ್ಲ. ಟೀ ಆರ್ ಸ್ನ್ಯಾಕ್ಸ್ ಆರ್ ಸಿಮಿಲರ್ ನಾನ್ ಆಲ್ಕೋಹಾಲಿಕ್, ಅದರಾಗ ಆಲ್ಕೋಹಾಲಿಕ್ ಇರಬಾರ್ದು. ನಾನ್ ಆಲ್ಕೋಹಾಲಿಕ್ ಬೇವರೇಜಸ್ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್, ಅದರಾಗ ಆಲ್ಕೋಹಾಲ್ ಅಲ್ಲ. ಡ್ಯೂರಿಂಗ್ ಆಫೀಸ್ ಅವರ್ಸ್ ಇಸ್ ಎಕ್ಸೆಂಪ್ಟೆಡ್. ಓಕೆ, ನಾನ್ ಆಲ್कोहलिक बेवरेजेस एनरिप्पा एग्जेम्प्टेड. समझ में आ गया आप लोगों को? नॉन अल्कोहलिक आपके टी और स्नैक्स क्या है, एग्जेम्प्ट है. नेक्स्ट ಏನಿತ್ರಿ ಇಲ್ಲೇ, ನೆಕ್ಸ್ಟ್ ತಡಿದು ಎಲ್ಲ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ, ಜಸ್ಟ್ ಅ ಮಿನಿಟ್. ಓಕೆ, ಕಂಟ್ರೋಲ್ ಜಿ. ಸರಿ ಆಯ್ತು ನೋಡ್ರಿಪ್ಪ. ಏನ್ರಿ, ಫಸ್ಟ್ ಒನ್ ಟೀ ಆರ್ ಸ್ನ್ಯಾಕ್ಸ್ ಆರ್ ಸಿಮಿಲರ್ ನಾನ್ ಆಲ್ಕೋಹಾಲಿಕ್ ಬೇವರೇಜಸ್ ಡ್ಯೂರಿಂಗ್ ಆಫೀಸ್ ಅವರ್ಸ್ ಇಸ್ ಎಕ್ಸೆಂಪ್ಟೆಡ್. ठीक है. ನೆಕ್ಸ್ಟ್ ಏನೈತ್ರಿಪ್ಪ, ಆಲ್ಕೋಹಾಲಿಕ್ ಬೇವರೇಜಸ್ ಆಸ್ ರಿಫ್ರೆಶ್ಮೆಂಟ್ ಇಸ್ ಟ್ಯಾಕ್ಸೇಬಲ್. ಅದ್ರಾಗ ಆಲ್ಕೋಹಾಲಿಕ್ ಕೊಡ್ಬಿಟ್ಟಾರೆ ನಿಮಗೆ, ಕೋಲ್ಡ್ ಡ್ರಿಂಕ್ ಆಲ್ಕೋಹಾಲಿಕ್ ಕೊಡ್ಬಿಟ್ಟಾರೆ ನಿಮಗೆ ಎಲ್ಲೇ ಆಫೀಸಲ್ಲೇ, ಅದು ಟ್ಯಾಕ್ಸೇಬಲ್. नॉन अल्कोहलिक एग्जेम्प्टेड, अल्कोहलिक बेवरेजेस टैक्सेबल. समझ में आ गया आप लोगों को? ठीक. नेक्स्ट ऐति नोट नंबर 9. नोट नंबर 9 ऐति नोट नंबर 9 फ्री मील. ओके, फ्री खाना फ्री ऊटा. फ्री मील ड्यूरिंग ऑफिस आवर्स इज एग्जेम्प्टेड अप टू ₹50 पर मील. ओके, 50 पर मील एग्जेम्प्टेड. 50 मटा एग्जेम्प्ट्री ಎದ್ರಿ ಫ್ರೀ ಮೀಲ್ ಡ್ಯೂರಿಂಗ್ ಆಫೀಸ್ ಅವರ್ಸ್ ಇಸ್ ಎಕ್ಸೆಂಪ್ಟೆಡ್ ಅಪ್ ಟು ₹50 ಮೀಲ್. 50ಕ್ಕಿಂತ ಜಾಸ್ತಿ ಈಗ ಬೈ ಚಾನ್ಸ್ ಎಷ್ಟು ಕೊಟ್ಬಿಟ್ಟಾರೆ ನಿಮಗೆ, 75, 80 ಕೊಟ್ಬಿಟ್ಟಾರಿ. ಬೈ ಚಾನ್ಸ್ ಎಷ್ಟು ಕೊಟ್ಬಿಟ್ಟಾರಿಪ್ಪ ಈಗ ತೋರಿಸ್ ನೋಡ್ರಿಪ್ಪ ಅಲ್ಲೇ, ₹75 ಕೊಟ್ಬಿಟ್ಟಾರಿ. ₹75 ಕೊಟ್ಬಿಟ್ಟಾರಿ. 50ಕ್ಕಿಂತ ಹೆಚ್ಚಿಗೆ ಐತಿ, ಅದರಾಗ ಮೈನಸ್ ಮಾಡ್ಕೋಬೇಕು ನೀವು. ಅದರಾಗ ₹50 ಮೈನಸ್ ಮಾಡ್ಕೋಬೇಕು. ಎಷ್ಟು ಉಳಿತ್ರಿಪ್ಪ ಬ್ಯಾಲೆನ್ಸ್? ₹75 minus 50 minus ₹25 taxable. ₹75 taxable. ತಿಳಿತಲ್ಲ? ಈ ತರ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು ನೋಡ್ರಿಪ್ಪ. ಇಲ್ಲೇ ನೋಡ್ರಿ, ಇಲ್ಲೇ ತೋರಿಸ್ ನೋಡ್ರಿ. ಕರೆಕ್ಟಾ? ನೋಡ್ರಿ, ಫ್ರೀ ಮೀಲ್ ಡ್ಯೂರಿಂಗ್ ಆಫೀಸ್ ಅವರ್ಸ್ ಇಸ್ ಎಕ್ಸೆಂಪ್ಟೆಡ್ ಅಪ್ ಟು ₹50. ಬೈ ಚಾನ್ಸ್ ನಿಮಗೆ ಕೊಟ್ಬಿಟ್ಟಾರಪ್ಪ ₹75 ಕೊಟ್ಬಿಟ್ಟಾರ. ಅವಾಗ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ, 50 ಮೈನಸ್ ಮಾಡ್ಕೋಬೇಕು. 50 ಮೈನಸ್ ಮಾಡ್ರಿಪ್ಪ ಬಾಕಿ ಎಷ್ಟು, ₹25 ನಿಮ್ದು ಟ್ಯಾಕ್ಸೇಬಲ್. ತಿಳಿತಾ? समझ में आ गया? फ्री मील तुम्हारे कितना एग्जेम्प्ट है, ₹50 तक एग्जेम्प्ट है. अगर ₹50 के ऊपर दिया तो 75 दिया, मतलब ₹50 के ऊपर है, तो उसमें से तुम्हारी लिमिट कितनी 50 माइनस कर दो, आपको मिलेगा 25 जो है देखो एक्स्ट्रा एक है टैक्सेबल. समझ में आ गया? ओके. नोट नंबर 10 फ्री रेशन टू आर्म्ड पर्सोनल. आर्मी ऑफिसर्स ಗೆ ಫ್ರೀ ರೇಷನ್ ಕೊಡ್ತಾರ್ರಿ, ಅದನ್ನು ಏನ್ರಿಪ್ಪ ಫುಲ್ಲಿ ಎಕ್ಸೆಂಪ್ಟೆಡ್. समझ में आ गया? नेक्स्ट ನೋಟ್ ನಂಬರ್ 11 ಕನ್ವೇಯನ್ಸ್ ಫ್ಯಾಸಿಲಿಟಿ. ಏನ್ರಿ ಕನ್ವೇಯನ್ಸ್ ಅಂದ್ರೆ ಫ್ಯಾಸಿಲಿಟಿ ಒಂದು, ಕನ್ವೇಯನ್ಸ್ ಫ್ಯಾಸಿಲಿಟಿ ಟು ಎಂಪ್ಲಾಯೀಸ್ ಫಾರ್ ಜರ್ನಿ ಬಿಟ್ವೀನ್.
ಏನ್ರಿ ಜರ್ನಿ ಮಾಡಾಕ ಟ್ರಾವೆಲ್ ಮಾಡಾಕ ಜರ್ನಿ ಬಿಟ್ವೀನ್ ಆಫೀಸ್ ಆ್ಯಂಡ್ ರೆಸಿಡೆನ್ಸ್ ಆ್ಯಂಡ್ ವೈಸ್ ವರ್ಸ. ಆಫೀಸಿಂದ ಅವ್ರದ್ದು ಮನಿ ಮಟ್ಟ ಇಲ್ಲಾಂದ್ರೆ ಅವ್ರ ಮನಿಯಿಂದ ಆಫೀಸ್ ಮಟ್ಟ ಅವರಿಗೆ ಟ್ರಾವೆಲ್ ಮಾಡಕ್ಕೆ ಕನ್ವೆನ್ಸ್ ಫೆಸಿಲಿಟಿ ಕೊಡ್ತೀರಿ ಕಂಪನಿಯಿಂದ, ಅದು ಏನ್ರಿಪ್ಪ ಎಕ್ಸೆಂಪ್ಟೆಡ್. ಯಾಕೆ ಸಂಬಂಧ ಕೊಡ್ತೀರಿ? ಈಗ ವಿ ಆರ್ ಎಲ್ ಎಕ್ಸಾಂಪಲ್ ತಗೋರಿಪ್ಪ. ವಿ ಆರ್ ಎಲ್ ಅವರಿಗೆ ಬಸ್ ಸ್ಟಾಪಿಂದ ವಿ ಆರ್ ಎಲ್ ಕಂಪನಿ ಮಟ್ಟ ಬಿಡಾಕ್ ಹೋಗ್ತಾರಿಪ್ಪ, ಆಮೇಲೆ ಕರ್ಕೊಂಬರಕ್ಕೆ ಹೋಗ್ತಾರಿ ಬಸ್. ಅದು ಏನ್ರಿಪ್ಪ ಎಕ್ಸೆಂಪ್ಟ್. ಅದು ಏನ್ರಿ ಎಕ್ಸೆಂಪ್ಟ್. ಯಾಕ ಹಂಗ ಟ್ರಿಪ್ ಮಾಡಾಕಲ್ಲ, ಅದು ಕೆಲಸ ಮಾಡಾಕ, ಕೆಲಸಕ್ಕೆ ಬರಲಿ ಅವರು ಎಲ್ಲರೂ ಅಂತ, ಅದಕ್ಕೆ ಹೌದಿಲ್ಲ एग्जाम. समझ में आ गया? तुम्हारी वीआरएल की बस है, देखो वो एम्प्लॉयज को बस स्टॉप से लेके कंपनी तक लेके जाती, कंपनी से वापस घर तक लेकर आती. वो क्या है? कन्वीनियंस फैसिलिटी फ्रॉम जर्नी ऑफिस टू रेसिडेंस, रेसिडेंट टू ऑफिस. ये क्या है? ये भी क्या है? एग्जेम्प्ट है. समझ में आ गया? ओके. नेक्स्ट नोट नंबर 12, ಟ್ರೈನಿಂಗ್ ಕಾಸ್ಟ್ ಟು ಎಂಪ್ಲಾಯೀಸ್ ಎಕ್ಸೆಂಪ್ಟೆಡ್. ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡ್ತಾರೆ ಕಂಪನಿಯಲ್ಲೇ, ಅದು ಏನ್ರಿಪ್ಪ एग्जेम्प्टेड. एम्प्लॉयज़ को कंपनी के अंदर ट्रेनिंग दिलाते, मतलब उसके ऊपर भी ट्रेनिंग एक्सपेंस आते हैं. एम्प्लॉयज़ को ट्रेनिंग देने के लिए जो एक्सपेंस आता है, देखो वो भी क्या है? एग्जेम्प्टेड है. ठीक है. नोट नंबर 13, एनी परक्यूजिट टू गवर्नमेंट एम्प्लॉयीज ಅಂದರೆ IAS ಆಫೀಸರ್, ಆಮೇಲೆ IAS ಆಫೀಸರ್, ಜಡ್ಜ್, ಲಾಯರ್, ಗೌರ್ಮೆಂಟ್ ಎಂಪ್ಲಾಯೀಸ್, MP, MLA, ಪೊಲಿಟಿಕಲ್ ಮೆಂಬರ್ಸ್, ಅವರಿಗೆ ಯಾವ ಫೆಸಿಲಿಟಿ ಕೊಡ್ರಿ ನೀವು? ಕಾರ್ ಕೊಡ್ರಿ, ಏನು ಕೊಡ್ರಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. MP, MLA, ಪೊಲಿಟಿಕಲ್ ಮೆಂಬರ್ಸ್, IAS ಆಫೀಸರ್, KAS ಆಫೀಸರ್ಸ್, ಅವರಿಗೆ ಯಾವ ಫೆಸಿಲಿಟಿ ಕೊಡ್ರಿ ನೀವು परक्यूजिट, ಅದು ಏನ್ರಿಪ್ಪ एग्जेम्प्टेड. समझ में आएगा? गवर्नमेंट एम्प्लॉयज़ को जो भी फैसिलिटी मिलती, गवर्नमेंट एम्प्लॉयज़ को MLA, MP, पॉलिटिकल मेंबर्स, कारपोरेटर, IAS ऑफिसर, KAS ऑफिसर्स, उनको जो फैसिलिटी मिलती है वो भी क्या है? एग्जेम्प्टेड है. ठीक है. नेक्स्ट नोट नंबर 14, टेलीफोन मोबाइल फैसिलिटी whether the facility is used for office or personal purpose is exempted. ಅವರಿಗೆ ಟೆಲಿಫೋನ್ ಕೊಡ್ತಾರಿ, ಮೊಬೈಲ್ ಫೋನ್ ಕೊಡ್ತಾರಿ, ಅವರು ಆಫೀಸ್ ಸಂಬಂಧ ಯೂಸ್ ಮಾಡಲಿ, ಪರ್ಸನಲ್ ಸಂಬಂಧ ಯೂಸ್ ಮಾಡ್ರಿ, ಅದು ಏನ್ರಿಪ್ಪ एग्जेम्प्टेड ಐತಿ. टेलीफोन मोबाइल फोन ಬಂದಲ್ಲ एग्जेम्प्टेड, ಅದು ನೆನ್ಪಿಡ್ಕೋರಿ. टेलीफोन अगर आया, मोबाइल फोन आया, वो लोग ऑफिस के लिए भी यूज करेंगे या तो पर्सनल पर्पस के लिए भी यूज करेंगे, वो क्या है? एग्जेम्प्टेड है. ठीक है. नोट नंबर 15, यूज ऑफ कंप्यूटर और लैपटॉप फैसिलिटी even when such facilities extended to home of employees exempted. ನೋಡ್ರಿ, ಈಗ ಕಂಪ್ಯೂಟರ್ ಇಲ್ಲಾಂದ್ರೆ ಲ್ಯಾಪ್ಟಾಪ್ ಕಂಪನೀಸ್ ಇಂದ ಎಂಪ್ಲಾಯೀಸ್ ಕೊಡ್ತಾರಿಪ್ಪ. ಓಕೆ, ಮನೆಗೆ ತಗೊಂಡು ಹೋಗ್ರಿ ಏನೋ ಮಾಡ್ರಿ, ಎಕ್ಸ್ಟೆಂಡೆಡ್ ಟು ಹೋಮ್ ಆಫ್ ಎಂಪ್ಲಾಯಿ ಅಂದ್ರೆ ಅವ್ರ ಮನೆಗೆ ಕೊಡ್ರಿ, ಏನು ಕೊಡ್ರಿ, ಅದು ಏನೈತ್ರಿಪ್ಪ? एग्जेम्प्टेड ಐತಿ. समझ में आ गया? कंप्यूटर यूज करने के लिए या तो लैपटॉप फैसिलिटी देते हैं कंपनी से एम्प्लॉयज को, वो चाहे तो एम्प्लॉई अपने घर को भी लेके आ सकता है लैपटॉप, वो क्या है? एग्जेम्प्टेड है. ठीक है. समझ में आ गया? नेक्स्ट 16 नोट ಏನೈತೆ ನೋಡ್ರಿಪ್ಪ, ಮೆಡಿಕಲ್ ಫ್ಯಾಸಿಲಿಟಿ ಏನ್ರಿ? ಮೆಡಿಕಲ್ ಫ್ಯಾಸಿಲಿಟಿ ಟು ಎಂಪ್ಲಾಯಿ ಆರ್ ಹೀಸ್ ಫ್ಯಾಮಿಲಿ ಮೆಂಬರ್ ಈಸ್ ಎಕ್ಸೆಂಪ್ಟೆಡ್. ಮೆಡಿಕಲ್ ಫ್ಯಾಸಿಲಿಟಿ ಕೊಡ್ತಾರೆ ಕಂಪನಿಯಿಂದ, ಅದು ಯಾವಾಗ ಎಕ್ಸೆಂಪ್ಟ್? ಇದು ಹಾಸ್ಪಿಟಲ್ ಈಸ್ ಆಫ್ ಎಂಪ್ಲಾಯರ್, ಅದು ಹಾಸ್ಪಿಟಲ್ ಕಂಪನಿ ಅವ್ರದ್ದು ಇರ್ಬೇಕು. ಏನ್ರಿ? ಮೆಡಿಕಲ್ ಫ್ಯಾಸಿಲಿಟಿ ಟು ಎಂಪ್ಲಾಯಿಗೆ ಮೆಡಿಕಲ್ ಫ್ಯಾಸಿಲಿಟಿ ಕೊಟ್ಟಿಲ್ಲ ಅಂದ್ರೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ಯಾಸಿಲಿಟಿ ಕೊಡ್ರಿ, ಅದು ಎಕ್ಸೆಂಪ್ಟ್ ಐತಿ. ಯಾವಾಗ ಎಕ್ಸೆಂಪ್ಟೆಡ್ ಐತ್ರಿ ಇದು? ಅದು ಹಾಸ್ಪಿಟಲ್ ಎಂಪ್ಲಾಯರ್ ಅವ್ರದ್ದು ಇರ್ಬೇಕು. ಈಗ VRL ಕಂಪನಿ ಅಂದ್ರೆ ಅವ್ರದ್ದು ಹಾಸ್ಪಿಟಲ್ ಸಪ್ರೇಟ್ ಇರ್ಬೇಕು, ಅವಾಗ ಎಕ್ಸೆಂಪ್ಟೆಡ್ ಐತ್ರಿ. ಅವ್ರದ್ದು VRL ಕಂಪನಿಯಲ್ಲಿ ತೋರ್ಸಂಗಿಲ್ಲ, ಅಲ್ಲಿ KMC ಅಲ್ಲಿ ಹೋಗಿ ತೋರಿಸ್ಬಿಟ್ಟಾರಿ, ಅದು ಎಕ್ಸೆಂಪ್ಟೆಡ್ ಇಲ್ಲ, ಅದು ಟ್ಯಾಕ್ಸೇಬಲ್. ತಡಿತಾ? ಜಸ್ಟ್ ಅ ಮೂಮೆಂಟ್. ओके, नोड्री, उसके मेडिकल फैसिलिटी एम्प्लॉयज़ को दो या तो उसकी फैमिली को दो, वो हॉस्पिटल कंपनी वालों का खुद का रहना, तभी क्या होता? एग्जेम्प्ट होता. अगर वो हॉस्पिटल दूसरी कंपनी का है, मतलब दूसरा बाहर का है, तो टैक्सेबल. ठीक है. गॉट इट? नेक्स्ट नोट नंबर 17, रीइंबर्समेंट ऑफ मेडिकल बिल इज फुल्ली टैक्सेबल. अनप्रोकोरी, रीइंबर्समेंट ऑफ मेडिकल बिल क्या है? कंपल्सरी, फुल्ली टैक्सेबल है. नेक्स्ट, क्लब बिल्स and hotel bills of employee paid by the employer is taxable. ಅನ್ಪಡ್ಕೋರಿ, ಕ್ಲಬ್ ಬಿಲ್ಸ್ ಮತ್ತು ಹೋಟೆಲ್ ಬಿಲ್ಸ್ ಎಂಪ್ಲಾಯಿದ ಯಾರು ಪೇ ಮಾಡ್ತಾರಿಪ್ಪ? ಎಂಪ್ಲಾಯಿ ಪೇ ಮಾಡ್ತಾರೆ, ಅದು ಏನ್ರಿಪ್ಪ? ಟ್ಯಾಕ್ಸೇಬಲ್. ತೋರಿಸ್ಬೇಕದು, ಎಕ್ಸಾಂಪಲ್ ಅಲ್ಲ. ಸಮझ में आ गया? ಓಕೆ. ನೆಕ್ಸ್ಟ್ ನೋಟ್ ನಂಬರ್ 19, ಎಂಪ್ಲಾಯೀಸ್ ಲೋನ್ ಪೇಡ್ ಬೈ ದ ಎಂಪ್ಲಾಯರ್ ಇಸ್ ಟ್ಯಾಕ್ಸೇಬಲ್.
समझ में आ गया? एम्प्लॉई का लोन, पर्सनल एम्प्लॉई का लोन, पर्सनल लोन कौन पे कर रहा? एम्प्लॉयर, तो क्या होता? टैक्सेबल. ತಿಳಿತಲ್ಲ ನಿಮಗೆ? ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ಬಿಡ್ಕೊರಿ. ಇನ್ಕಮ್ ಟ್ಯಾಕ್ಸ್ ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಯಾರ್ದ? ಎಂಪ್ಲಾಯಿದ, ಪೇಡ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ಮತ್ತು ಕಂಪನಿ, ಎಂಪ್ಲಾಯರ್ ಅಂತ ಹೇಳ್ರಿ, ಕಂಪನಿ ಅಂತ ಹೇಳ್ರಿ. ಇನ್ಕಮ್ ಟ್ಯಾಕ್ಸ್ ಆರ್ ಪ್ರೊಫೆಷನಲ್ ಟ್ಯಾಕ್ಸ್ ಆಫ್ ಎಂಪ್ಲಾಯಿ ಪೇಡ್ ಬೈ ದ ಎಂಪ್ಲಾಯರ್ or company is taxable. Compulsory taxable ಮಾಡ್ಕೋಬೇಕು. Education, note number 21, education expenses of employees children paid by the employer is taxable. ನೋಡ್ರಿ, ಎಂಪ್ಲಾಯೀಸ್ ಚಿಲ್ಡ್ರನ್ ಅದು ಎಜುಕೇಶನ್ ಎಕ್ಸ್ಪೆನ್ಸ್ ಎಂಪ್ಲಾಯಿ ಪೇ ಮಾಡತ್ತಿಲ್ಲ. ಯಾರು ಪೇ ಮಾಡತ್ತಾರ? ಎಂಪ್ಲಾಯರ್ ಪೇ ಮಾಡತ್ತಾರೆ. ಎಂಪ್ಲಾಯರ್ ಬಾಸ್, ಎಂಪ್ಲಾಯರ್ ಪೇ ಮಾಡತ್ತಾರೆ. ಇಲ್ಲ, ಎಂಪ್ಲಾಯರ್ ಪೇಡ್ ಬೈ ದ ಎಂಪ್ಲಾಯರ್ ಈಸ್ ಟ್ಯಾಕ್ಸೇಬಲ್. ಎಷ್ಟು ಟ್ಯಾಕ್ಸೇಬಲ್? ಆಕ್ಚುअल एक्सपेंसेस पेड बाय द एम्प्लॉयर इज फुल्ली टैक्सेबल. ತಿಳಿತಾ? समझ में आ गया? एम्प्लॉइज के चिल्ड्रन के एजुकेशन एक्सपेंस कौन पे कर रहा है? इधर एम्प्लॉई नहीं, एम्प्लॉयर पे कर रहा. तब क्या होता? एक्चुअल एक्सपेंस जो पे कर रहा था एम्प्लॉयर, वो पूरा क्या होता? फुल्ली टैक्सेबल. गॉट इट? नेक्स्ट, गिफ्ट रिसीव्ड बाय द एम्प्लॉई from the employer is exempted only up to rupees 5,000. If more than rupees 5,000, entire amount is taxable. समझ में आ गया? अगर ನೋಡ್ರಿ, ಈಗ ಎಂಪ್ಲಾಯಿ ಎಂಪ್ಲಾಯರ್ ಅವ್ರ ಬಾಸ್ ಕಡೆ ಇಲ್ಲಾಂದ್ರೆ ಕಂಪನಿ ಕಡೆ ಗಿಫ್ಟ್ ರಿಸೀವ್ ಮಾಡ್ತಾರ್ರಿ ಎಂಪ್ಲಾಯಿ, ಅವಾಗದು ಎಕ್ಸಾಮ್ಟ್ ಐತಿ. ಎಷ್ಟು ಮಟ್ಟ ಎಕ್ಸಾಮ್ಟ್ ಐತಿ? ಬರೀ 5,000 ರೂಪಾಯಿ ಮಟ್ಟ ಎಕ್ಸಾಮ್ಟ್ ಐತಿ. ಅದ ಗಿಫ್ಟ್ ಅಮೌಂಟ್ 5,000ಕ್ಕಿಂತ ಹೆಚ್ಚಿಗೆ ಜಾಸ್ತಿ ಬಂತ, ಪೂರ ಅಮೌಂಟ್ ಟ್ಯಾಕ್ಸೇಬಲ್. 10,000 ರೂಪಾಯಿ ಬಂದ್ರೆ ಪೂರ 10,000 ರೂಪಾಯಿ ಟ್ಯಾಕ್ಸೇಬಲ್. 4,000 ಅಂದ್ರೆ 5,000ಕ್ಕಿಂತ ಒಳಗೈತಿ, 4,000 ಪೂರ ಎಕ್ಸಾಮ್ಟ್. ನೋಡ್ರಿ, 5,000 ಬರಲಿ ಇಲ್ಲಾಂದ್ರೆ 5,000ಕ್ಕಿಂತ ಕಮ್ಮಿ ಬರಲಿ, ಪೂರ ಅಮೌಂಟ್ ಎಕ್ಸಾಮ್ಟೆಡ್. 5,000ಕ್ಕಿಂತ ಹೆಚ್ಚಿಗೆ ಬಂತ, 6,000, 7,000, 6,000, 7,000 ಪೂರ ಟ್ಯಾಕ್ಸೇಬಲ್. ಓಕೆ, ಲೆಸ್ ಮಾಡಕ್ ಹೋಗ್ಬೇಡ್ರಿ. 6,000, 7,000 ಪೂರ ಟ್ಯಾಕ್ಸೇಬಲ್ ಮಾಡ್ಕೋಬೇಕು. 1 ರೂಪಾಯಿ 5,000ಕ್ಕಿಂತ 1 ರೂಪಾಯಿ ಹೆಚ್ಚಿಗೆ ಬಂತ, पूरा अमाउंट टैक्सेबल. ತಿಳಿತಾ? समझ में आ गया? अगर एम्प्लॉई गिफ्ट रिसीव कर रहा है किसके पास से? एम्प्लॉयर के पास या तो कंपनी के पास से, तो वो एग्जेम्प्ट है. कहाँ तक का? सिर्फ 5,000 तक एग्जेम्प्ट है. उसका प्राइस 5,000 रहने दो या तो 5,000 से कम रहने दो, तब एग्जेम्प्ट है. अगर वो गिफ्ट का प्राइस 5,000 से क्या हुआ? ज्यादा हुआ, 6,000, 7,000, 10,000 तक गया, तो क्या बोलो? पूरा अमाउंट टैक्सेबल. पूरा अमाउंट टैक्सेबल, एंटायर अमाउंट इज टैक्सेबल. समझ में आ गया नहीं? ओके, these are the important terms and notes of income from salary. Take down the notes. These are the notes. I will just take the notes. Note number, okay, then 19 to 22. So hope till this you have understood all the major concepts and major changes in income from salary. ನಾ ಈಗ ಎಲ್ಲ ಡಿಸ್ಕಸ್ ಮಾಡೀನಿ. ಈಗ होपफुली विल डिस्कस दी प्रॉब्लम्स इन फर्दर वीडियोस. आगे वीडियोस में हम लोग देखेंगे. So with this I will conclude the today's class. Thank you all of you. If you like this video, please share, subscribe and comment down below. If you have any doubt, please comment down below, and please share this channel to your friends, classmates and relatives. Thank you all of you. We'll meet in the next class. Thank you all of you.